ಆದಿಗಳು ವೇದ ಪುರಾಣಗಳಲ್ಲಿ ಪ್ರತಿಪಾದ್ಯ. ಹಾಗೆಯೇ ವೇದ ಪ್ರತಿಪಾದ್ಯ ಅಂದ ತಕ್ಷಣ ದೊಡ್ಡಸ್ತಿಗೆ ಬರುವುದಿಲ್ಲ. ಅದಕ್ಕೆ ಮತ್ತೊಂದು ವಿಶೇಷ ಹೇಳ್ತಾರೆ ಆಚಾರ್ಯರು, ಅಜರಂ ಅಂತ. ಅಂದರೆ ಜರ ಅಂದರೆ ಸಾಮಾನ್ಯವಾಗಿ ಗೊತ್ತಿರುವ ಅರ್ಥ, ಎಲ್ಲರೂ ಹೇಳುವ ಅರ್ಥ ಜರ ಅಂದರೆ ಮುಪ್ಪಿಲ್ಲದ್ದು, ನಿತ್ಯವಾದದ್ದು ಅಂತ, ಶಾಶ್ವತವಾದದ್ದು ಅಂತ. ಅಷ್ಟೇ ಅಲ್ಲ, ಜರ ಅಂದರೆ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ, ಜರೆಯೋದು ಅಂತ, ನಿಂದಿಸುವುದು ಅಂತ, ಅದೂ ಅರ್ಥ ಸಂಸ್ಕೃತದಲ್ಲಿ ಇದೆ. ಜರಣ ಅಂತಂದರೆ ವೇದದಲ್ಲಿ ಬರ್ತದೆ. ಜರಣ ಅಂದರೆ ಜರೆಯುವ ಮಾತುಗಳು, ಇನ್ನೊಬ್ಬರನ್ನ ಜರೆಯುವ, ನಿಂದಿಸುವ, ನಿಂದ್ಯವಾದ ಮಾತುಗಳನ್ನು ಜರ ಅಂತ ಹೇಳ್ತಾರೆ. ಅಜರಂ ಅಂದರೆ ಅನಿಂದ್ಯಂ ಅಂತ. ಎಲ್ಲಿಯೂ ಕೂಡ ಯಾವ ಕಾಲದಲ್ಲೂ ಯಾವ ವೇದದಲ್ಲೂ ಈ ಭಗವಂತನ ಸ್ವರೂಪದ ದೋಷವನ್ನು ಹೇಳಿಲ್ಲ. ಯಾವುದೇ ದೋಷವನ್ನು ಹೇಳದ ನಿರ್ದುಷ್ಟವಾದ ಸ್ವರೂಪ. ಅಜರಂ ಅಂದರೆ ಮುಪ್ಪು ಇಲ್ಲದ್ದು ಅಂತ ಇಷ್ಟೇ ಅರ್ಥ ಅಲ್ಲ, ನಿಂದಾರ್ಹವಾದ ಯಾವ ದೋಷವೂ ಇಲ್ಲದೆ ನಿರ್ದುಷ್ಟವಾದದ್ದು. ಆದ್ದರಿಂದಲೇ ಅದು ಉದೀರ್ಣಂ, ಎಲ್ಲ ದೋಷಗಳನ್ನು ದಾಟಿ ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲಕ್ಕಿಂತ ಎತ್ತರದಲ್ಲಿ ಇರತಕ್ಕಂಥದ್ದು. ಅಂಥ ಆನಂದಮಯವಾದ ಭಗವಂತನ ಸ್ವರೂಪವನ್ನು ಬ್ರಹ್ಮೇಂದ್ರಾದಿಗಳೂ ಕೂಡ, ಯಾಕಂದರೆ ಬ್ರಹ್ಮೇಂದ್ರಾದಿಗಳಿಂದಲೂ ಉದೀರ್ಣ ಅಂದರೆ ಉನ್ನತವಾದದ್ದು, ಉತ್ತಮವಾದದ್ದು, ಸರ್ವದೇವೋತ್ತಮವಾಗಿರತಕ್ಕ, ಯಾವ ದೋಷವೂ ಇಲ್ಲದ ಮತ್ತು ಎಲ್ಲ ವೇದಗಳಿಂದ ಪ್ರತಿಪಾದ್ಯವಾದ ಸರ್ವಸಮರ್ಥವಾದ ಭಗವಂತನ, ಸರ್ವಾಧೀಶ್ವರನಾದ ಭಗವಂತನ ಆನಂದಮಯವಾದ ರೂಪವನ್ನು ಬ್ರಹ್ಮಾದಿಗಳು ವಂದಿಸ್ತಾ ಇರತಕ್ಕಂಥ ರೂಪವನ್ನು ನಾನು ಕೂಡ ಒಂದೇ ಅಂದರೆ ನಮಸ್ಕರಿಸುತ್ತೇನೆ ಮತ್ತು ಸ್ತುತಿಸುತ್ತೇನೆ ಅಂತ. ಒಂದೇ ಅನ್ನೋದು ನಾನು ಹೇಳಿದೆ, ಸ್ತುತಿಸುವುದು ಅನ್ನೋದು ಅರ್ಥ. ಈ ಸ್ತೋತ್ರ ಅನ್ನೋದು ಅವ್ರ ವಂದನವೇ. ವಂದನ ಅಂದರೆ ಸ್ತುತಿಸುವುದು ಸಂಸ್ಕೃತದಲ್ಲಿ. ಅಂದರೆ ನಮಸ್ಕಾರಕ್ಕೆ ಎರಡು ಮುಖ ಉಂಟಲ್ಲ, ನಾವು ಮಾನಸಿಕವಾಗಿ ನಮಸ್ಕಾರ ಮಾಡ್ತೇವೆ, ಆಮೇಲೆ ದೈಹಿಕವಾಗಿ ಮಾಡ್ತೇವೆ, ತ್ರಿಕರಣ, ಕಾಯದಿಂದ, ವಾಕ್ಯನಿಂದ, ಮನಸ್ಸಿನಿಂದ. ಕಾಯದಿಂದ ನಮಸ್ಕಾರ ವಂದನ ಅಂತಂದರೆ ಉದ್ದಕ್ಕಡ್ಡ ಬೀಳೋದು, ವಾಕ್ಯನಿಂದ ನಮಸ್ಕಾರ ಅಂತಂದರೆ ಸ್ತೋತ್ರ ಮಾಡೋದು, ಮನಸ್ಸಿನಿಂದ ನಮಸ್ಕಾರ ಅಂದರೆ ಮನಸ್ಸಲ್ಲಿ ಭಗವಂತನ ಗುಣಗಳನ್ನು ಚಿಂತನೆ ಮಾಡೋದು. ಹಾಗಾಗಿ ಈ ವಾಕ್ಯನಿಂದ ನಮಸ್ಕಾರವೂ ವಂದನ ಆಗುತ್ತೆ, ಅದೇ ಸ್ತೋತ್ರ. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿಭಿವಂದಿತಂ. ಅದರಲ್ಲಿ ಏನು ಅಜರಂ ದಿವ್ಯಂ ಅನ್ನೋದರಿಂದ ಒಂದು ಮಾತನ್ನು ಹಿಂದೆ ಸೂಚಿಸಿದರು. ದಿವ್ಯ ಅಂತಂದರೆ ಎಲ್ಲಕ್ಕಿಂತ ಮಿಗಿಲಾದದ್ದು ಒಂದು, ಎಲ್ಲ ವೇದಗಳಿಂದ ಸ್ತುತವಾದದ್ದು ಅನ್ನುವ ಧ್ವನಿ ದಿವ್ಯ ಶಬ್ದದಲ್ಲಿದೆ. ಅದನ್ನೇ ಮುಂದೆ ಸ್ಪಷ್ಟವಾಗಿ ಹೇಳ್ತಾರೆ ಆಚಾರ್ಯರು. ಸರ್ವವೇದ ಪದೋದ್ಗೀತಂ ಇಂದಿರಾಧಾರಮುತ್ತಮಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಅಂತ. ಸರ್ವವೇದ ಪದೋದ್ಗೀತಂ, ಆ ಆನಂದಮಯನಾದ ಭಗವಂತನ ಸ್ವರೂಪ. ಇಲ್ಲಿ ಪಾದ ಅಂತ ಅರ್ಥ ಅಲ್ಲ ಅನ್ನೋದಕ್ಕೆ ಏನು ನೋಡಿ, ಎಲ್ಲ ವೇದಗಳಿಂದ ಪ್ರತಿಪಾದ್ಯವಾದ ಭಗವಂತನ ಪಾದ ಮಾತ್ರ ಅಲ್ಲ, ಭಗವಂತನ ಸ್ವರೂಪ. ಸರ್ವ ವೇದ ಪದ ಉದ್ಗೀತಂ, ವೇದಗಳಿಂದ ಗೀತನಾದವ. ವೇದಗಳಿಂದ ಗೀತನಾದವ ಅಷ್ಟೇ ಅಲ್ಲ, ವೇದಗಳಿಂದ ಉದ್ಗೀತನಾದವ ಅಂದರು. ವೇದಗಳಿಂದ, ವೇದ ಪದಗಳಿಂದ ಉದ್ಗೀತನಾದವ. ಉದ್ಗೀತ ಅಂತಂದರೆ ಉತ್ತಮನೊಂದು ಗೀತನಾದವ. ವೇದದಲ್ಲಿ ಪ್ರತಿಪಾದ್ಯವಾದದ್ದು ಎಲ್ಲವೂ ಉದ್ಗೀತ ಅಲ್ಲ ಅಂತ ಹೇಳಿದೆ ನಾನು. ವೇದಕ್ಕೆ ಬೇರೆ ಬೇರೆ ನೆಲೆಗಳಿವೆ. ಬೇರೆ ಬೇರೆ ನೆಲೆಗಳಲ್ಲಿ ವೇದದ ಪದಗಳು ಬೇರೆ ಬೇರೆ ಅರ್ಥವನ್ನು ಬೇರೆ ಬೇರೆ ಬುದ್ಧಿಯ ಮಟ್ಟದ ವ್ಯಕ್ತಿಗಳಿಗೆ ಹೇಳ್ತವೆ. ಆದರೆ ಆ ಉಚ್ಚ ಸ್ತರದಲ್ಲಿ ನಿಂತಾಗ ವೇದ ಪದಗಳು ಭಗವಂತನನ್ನು ಹೇಳ್ತವೆ. ಅದಕ್ಕೆ ಭಗವಂತ ವೇದಗಳಿಂದ ಉದ್ಗೀತ ಅಂತ ಹೇಳಿ. ನಾನು ಕಳೆದ ಬಾರಿ ಒಂದು ಮಾತು ಹೇಳಿದ್ದೆ. ಎಲ್ಲರಿಗೂ ಇವಾಗ ನಮ್ಮಲ್ಲಿ ಲೌಕಿಕ ಶಿಕ್ಷಣದಲ್ಲಿ ಕಾಲೇಜಿನಿಂದ ಹೈಸ್ಕೂಲು, ಎಲಿಮೆಂಟ್ರಿಯಿಂದ ಹೈಸ್ಕೂಲಿಗೆ ಬರ್ತಾನೆ, ಎಲಿಮೆಂಟ್ರಿಯಿಂದ ಹೈಯರ್ ಎಲಿಮೆಂಟ್ರಿ, ಅಲ್ಲಿಂದ ಹೈಸ್ಕೂಲು, ಅಲ್ಲಿಂದ ಕಾಲೇಜಿಗೆ ಬಂದಾಗ ಒಂದೊಂದು ಇಯತ್ತಿಗೂ ಒಂದೊಂದು ಟೆಕ್ಸ್ಟ್ ಬುಕ್ ಬೇರೆ ಆಗ್ತಾ ಹೋಗ್ತದೆ. ಅದರಿಂದ ಅವರವರಿಗೆ ಆಯಾ ಟೆಕ್ಸ್ಟ್ ಬುಕ್ದ ಮೇಲೆ ಮುಂದಿನ ವರ್ಷಕ್ಕೆ ಅದು ಉಪಯೋಗ ಇಲ್ಲ, ಅದು ಬೇರೆ ಟೆಕ್ಸ್ಟ್ ತೊಗೋಬೇಕು. ಆದರೆ ಅಧ್ಯಾತ್ಮದ ಸಾಧನೆಯಲ್ಲಿ ಒಂದೇ ಟೆಕ್ಸ್ಟ್ ಬುಕ್ ಇರೋದು. ಅದು ಎಲಿಮೆಂಟ್ರಿಯಿಂದ ಹಿಡಿದು ಕಿಂಡರ್ ಗಾರ್ಟನ್ನಿಂದ ಹಿಡಿದು ಆಮೇಲೆ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡಿ ತನಕ ಒಂದೇ ಟೆಕ್ಸ್ಟ್ ಬುಕ್ಕು, ಅದು ವೇದ. ಆದರೆ ಆ ಒಂದೊಂದು ಕ್ಲಾಸಿಗೆ ಹೋದಾಗೆ ಅರ್ಥ ಬೇರೆ ಆಗ್ತಾ ಹೋಗುದು, ಟೆಕ್ಸ್ಟ್ ಬೇರೆ ಆಗೋದಲ್ಲ. ಮೊದಲು ಕಿಂಡರ್ ಗಾರ್ಟನ್ನವರಿಗೂ ವೇದ ಅರ್ಥ ಆಗುತ್ತೆ, ಅವರಿಗೆ ಎಷ್ಟೋ ಅಷ್ಟೇ. ಆಮೇಲೆ ಅವನು ಹೈಸ್ಕೂಲಿಗೆ ಹೋದಾಗ ಅದಕ್ಕಿಂತ ಹೆಚ್ಚು ಅರ್ಥ ಆಗುತ್ತೆ. ಅವನು ಗ್ರಾಜ್ಯುಯೇಟ್ ಆದಾಗ ಇನ್ನೂ ಹೆಚ್ಚು ಅರ್ಥವನ್ನು ಕೊಡುತ್ತೆ ಅದು. ಅವನು ಪೋಸ್ಟ್ ಗ್ರಾಜ್ಯುಯೇಟ್ ಆದಾಗ ಪ್ರತಿಯೊಂದು ಅಕ್ಷರವೂ ಭಗವಂತನ ಹೇಳುತ್ತೆ. ಹೀಗೆ ಟೆಕ್ಸ್ಟ್ ಒಂದೇ, ಮೊದಲು ಲೌಕಿಕ ಅರ್ಥವನ್ನು ಹೇಳುತ್ತೆ ಅದು, ಆಮೇಲೆ ವೈದಿಕ ಅರ್ಥದಲ್ಲಿ ಆಳಕ್ಕೆ ಹೋದ ಹಾಗೆ ಹೆಚ್ಚು ಹೆಚ್ಚು ಅರ್ಥವಾಗ್ತಾ ಹೋಗ್ತದೆ. ಒಂದೇ ಟೆಕ್ಸ್ಟನ್ನು ಹೆಚ್ಚು ಹೆಚ್ಚು ಆಳಕ್ಕೆ ಹೋಗಿ ಅರ್ಥ ಮಾಡಿಕೊಳ್ಳುವುದು, ಇದು ವೈದಿಕ ಪರಂಪರೆ. ಟೆಕ್ಸ್ಟ್ ಬುಕ್ ಬೇರೆ ಬೇರೆ ಇಲ್ಲ. ಹಾಗಾಗಿ ಈ ಟೆಕ್ಸ್ಟ್ ಬುಕ್ ಕಮಿಟಿ ಅವರು ಮಾಡುವ ಅನ್ಯಾಯಗಳು ಇದು ಯಾವುದೂ ನಡೆಯೋದಿಲ್ಲ ವೈದಿಕ ಸಾಹಿತ್ಯದಲ್ಲಿ. ಬರೀ ಒಂದೇ ಟೆಕ್ಸ್ಟ್ ಬುಕ್ ಏನು ಚೇಂಜ್ ಮಾಡುವ ಹಾಗೆ ನಾನು ತಮಗೆ ಬೇಕಾದ ಹಾಗೆ. ಅದರ ಅರ್ಥ ಮಾತ್ರ ನಾವು ಹೆಚ್ಚು ಹೆಚ್ಚು ಬೆಳೆದ ಹಾಗೆ, ನಾವು ಎತ್ತರಕ್ಕೆ ಹೋದ ಹಾಗೆ ವೇದದಲ್ಲಿ ಹೆಚ್ಚು ಹೆಚ್ಚು ಆಳಕ್ಕೆ ಹೋಗ್ಲಿಕ್ಕಾಗತ್ತೆ. ಇಲ್ಲದೇ ಇದ್ದರೆ ಫ್ಲ್ಯಾಟು ಸ್ವಿಮ್ಮಿಂಗ್ ಮುಳುಗೋದಾಗುವುದಿಲ್ಲ. ಹೆಚ್ಚು ಆಳಕ್ಕೆ ಮುಳಿದ ಹಾಗೆ ಹೆಚ್ಚು ಅಪೂರ್ವವಾದ ಅರ್ಥದ ರತ್ನಗಳು ಸಿಗುತ್ತವೆ. ಅದನ್ನೇ ಆಚಾರ್ಯ ಹೇಳೋದು, ಆ ಸ್ಥಿತಿಗೆ ಬಂದಾಗ ಸರ್ವ ವೇದ ಪದ ಉದ್ಗೀತಂ ಅಂತ. ವೇದದ ಪದಗಳಿಂದ, ವೇದಗಳಿಂದ ಗೀತನಾದವ ಭಗವಂತ, ವೇದವೇದ್ಯ ಅಂತ ಹೇಳಿದ್ರು.
ವೇದದಿಂದ ಬರೇ ಗೀತನಾದವನಲ್ಲ, ಉದ್ಗೀತ ಎಲ್ಲಕ್ಕಿಂತ ಶ್ರೇಷ್ಠ ವಸ್ತು ಅಂತ ವೇದಗಳಿಂದ ಉತ್ ಅಂದರೆ ಉನ್ನತ, ಉತ್ತಮ. ಎಲ್ಲ ವೇದಗಳಿಂದ ಸರ್ವ ಶ್ರೇಷ್ಠ ವಸ್ತು ಸರ್ವೋತ್ತಮ ಅಂತ ಗೀತನಾದವ. ವೇದದಿಂದ ಅಷ್ಟೇ ಅಲ್ಲ, ವೇದದ ಪದಗಳಿಂದಲೂ ಕೂಡ. ಅಂದರೆ ವೇದದಲ್ಲಿ 2-3 ವಿಧದ ಕ್ರಮ ಇದೆ ಅರ್ಥ ಮಾಡುವಂಥದ್ದು. ವೇದದಲ್ಲಿ ಅಂತಲ್ಲ, ಎಲ್ಲ ಶಾಸ್ತ್ರದಲ್ಲಿ ಭಗವಂತ ಮೊದಲು ವೇದದ ಪ್ರಕರಣದಿಂದ ಭಗವಂತನನ್ನು ತಿಳಿಯುವುದು. ಈಗ ಉದಾಹರಣೆ ಹೇಳ್ತೇನೆ ನಾನು. ಇಡೀ ವೇದ ಯಜುರ್ವೇದದಲ್ಲಿ ಒಂದು ಪ್ರಕರಣ ಇದೆ, ಅಶ್ವಮೇಧ ಕಾಂಡ ಅಂತ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಅಶ್ವಮೇಧದ ಯಾಗದ ವಿವರಗಳನ್ನು ಹೇಳ್ತಾರೆ. ಈ ಮೊದಲು ಓದ್ತಕ್ಕಂಥ ವಿದ್ಯಾರ್ಥಿಗೆ ಅದರಲ್ಲಿ ಭಗವಂತ ಕಾಣೋದಿಲ್ಲ. ಮತ್ತೇನು ಕಾಣ್ತದೆ ಅಂದರೆ ಅಶ್ವಮೇಧದ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಶ್ವಮೇಧ ಯಾಗ ಹೇಗೆ ಮಾಡಬೇಕು, ಅಥವಾ ರಾಜಸೂಯ ಯಾವುದೋ ಒಂದು ಯಾಗದ ಪ್ರಕರಣ. ಯಾಕೆ ಯಜುರ್ವೇದ ಮೊದಲನೇ ವಾಕ್ಯವೇ ಇಷೇತ್ವೋರ್ಜೇತ್ವ ವಾಯುವಸ್ಥೋ ವಾಯುವಸ್ಥ ದೇವೋ ಸವಿತಾ ಪ್ರಾರ್ಪಯಿತು ಶ್ರೇಷ್ಠ ಮಾಯಣಾಪ್ಯಾಯುಧಂ ಅಗ್ನಿಯಾ ದೇವಭಾಗ ಮುರ್ಜಸ್ವತಿ ಪಯಸ್ವತಿ ಪ್ರಜಾಪತಿ ಅನಮೀವ ಅಯಕ್ಷ್ಮಾ ಮಾವಸ್ಥೇನ ಈಶಿತ ಮಾಘಶಂಸೋ ರುದ್ರಸ್ಯೇತಿ ಪರಿವೋ ವೃಣಕ್ತು ಧ್ರುವ ಅಸ್ಮಿನ್ ಗೋಪತೌ ಸ್ಯಾದ ಬಹ್ವೀಹಿ ಯಜಮಾನಸ್ಯ ಪಶೂನ್ ಪಾಹಿ. ಇಷ್ಟೇ ಅಲ್ಲಿರೋದು. ಹಸು ಹಟ್ಟಿ ಅವುಗಳನ್ನು ಮೇಯ್ಲಿಕ್ಕೆ ಬಿಡೋದು, ಆಮೇಲೆ ಸಂಜೆ ಕರುವುದು. ಆ ಕರುಗಳು ಹಸುವಿನ ಹಾಲು ತಿನ್ನದ ಹಾಗೆ ಜಾಗ, ಆ ಸಂಜೆ ಹೊತ್ತು ಬೇಕಲ್ಲ ಮತ್ತೆ ಮೊಸರು ಮಾಡಲಿಕ್ಕೆ, ಅದನ್ನು ದೂರ ಕಟ್ಟೋದು. ಮನೆ ಹಟ್ಟಿ ತುಂಬ ಹಸು, ಮನೆ ತುಂಬ ಹಾಲು ಬೆಣ್ಣೆ. ಇಷ್ಟೇ ಇರೋದು ಈ ಮಂತ್ರದಲ್ಲಿ. ಇದು ಕಿಂಡರ್ಗಾರ್ಟನ್ ಅರ್ಥ. ಆಮೇಲೆ ಇದು ಯಾಕೆ ಹೇಳ್ತಾರೆ ಅಂದರೆ, ಕಿಂಡರ್ಗಾರ್ಟನ್ ಇಷ್ಟೇ ನೋಡಪ್ಪ, ಯಜ್ಞ ಮಾಡಬೇಕು, ಯಜ್ಞ ಮಾಡಿದ್ರಿಂದ ಯಜ್ಞಯಾಗಗಳಿಂದ ಭಗವಂತ ಪ್ರೀತನಾಗ್ತಾನೆ, ಅಲ್ಲಿಗೆ ಹೋಯ್ತು ಅರ್ಥ ಅಷ್ಟೇ. ಭಗವಂತ ಎಲ್ಲಿ ಬಂದ ಅಂದರೆ ಈ ಯಜ್ಞಯಾಗನ ಯಾಕೆ ಮಾಡಬೇಕು ಅಂದರೆ ಅದರಿಂದ ದೇವರ ಸಂತುಷ್ಟನಾಗ್ತಾನೆ, ದೇವರ ಪ್ರೀತಿಗಾಗಿ ಯಜ್ಞಯಾಗಾದಿಗಳನ್ನು ಮಾಡಬೇಕು. ಇದು ಇಡೀ ಪ್ರಕರಣ ಸಮನ್ವಯ. ಒಂದೊಂದು ವಾಕ್ಯದಲ್ಲಿ ಭಗವಂತ ಇಲ್ಲ, ಇಡೀ ಪ್ರಕರಣ ಭಗವಂತನ ಪ್ರೀತಿಗೋಸ್ಕರ ಯಜ್ಞವನ್ನು ಹೇಳುತ್ತೆ. ಅದರ ನಂತರ ಅವನು ಏನಾಗುತ್ತೆ ಅಂದರೆ ಇಡೀ ಪ್ರಕರಣ ಅಷ್ಟೇ ಅಲ್ಲ, ಆ ಒಂದೊಂದು ಪ್ರಕರಣದ ಪ್ಯಾರಾಸ್, ಒಂದೊಂದು ಪ್ಯಾರಾವು ಭಗವಂತನನ್ನು ಹೇಳ್ತದೆ ಅನ್ನೋದು ಅನಂತರ ಗೊತ್ತಾಗಬೇಕು. ಒಂದೊಂದು ವಾಕ್ಯವೂ ಭಗವಂತನನ್ನು ಹೇಳುತ್ತೆ ಅಂತ ಆಮೇಲೆ ಗೊತ್ತಾಗಬೇಕು. ಒಂದೊಂದು ಶಬ್ದವೂ ಭಗವಂತನನ್ನು ಹೇಳುತ್ತೆ ಅಂತ ಆಮೇಲೆ ಗೊತ್ತಾಗಬೇಕು. ಒಂದೊಂದು ಶಬ್ದದ ಒಂದೊಂದು ಅಕ್ಷರವೂ ಭಗವಂತನ ಹೇಳುತ್ತೆ. ಇದು ಸರ್ವ ವೇದ ಪದೋದ್ಗೀತ ಅಂತ. ವೇದದ ಸರ್ವಮುಖದಿಂದಲೂ ಪದ, ಆ ವಾಕ್ಯ, ಪ್ರಕರಣ, ಅದರ ಪ್ಯಾರ, ಆ ಪ್ಯಾರಾದ ವಾಕ್ಯ, ವಾಕ್ಯದ ಪದ, ಪದದ ವರ್ಣ ಎಲ್ಲವೂ ಸರ್ವವೂ ಭಗವಂತನ ಗುಣವನ್ನು ಹೇಳುತ್ತೆ ಅಂತ ತಿಳಿಯುವುದು ಇದು ಕೊನೆಯ ಹಂತದಲ್ಲಿ ಬರತಕ್ಕಂಥದ್ದು. ಈಗ ಉದಾಹರಣೆಗೆ ಆಚಾರ್ಯರೇ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಶಾಸ್ತ್ರದೀಗ. ವಸಂತೆ ವಸಂತೆ ಜ್ಯೋತಿಷಾ ಯಜೇತ ಒಂದು ಮಾತಿದೆ ಯಜುರ್ವೇದದಲ್ಲಿ. ವಸಂತ ಮಾಸದಲ್ಲಿ ಜ್ಯೋತಿಷ್ಠೋಮಯಾಗ ಮಾಡಬೇಕು ಅಂತ ಇದರ ಅರ್ಥ. ಪ್ರತಿ ವಸಂತ ಮಾಸದಲ್ಲಿಯೂ, ವಸಂತ ಋತುವಿನಲ್ಲಿಯೂ ಅಂದರೆ ಚೈತ್ರ ವೈಶಾಖದಲ್ಲಿ ವಸಂತೆ ವಸಂತೆ ಜ್ಯೋತಿಷಾ ಯಜೇತ, ವಸಂತ ಋತು ಬಂದಾಗೆಲ್ಲ ಜ್ಯೋತಿಷ್ಠೋಮಯಾಗ ಮಾಡಬೇಕು. ಅದು ಯಾಕೆ ಅಂದರೆ ಅದು ಭಗವಂತನಿಗೆ ಪ್ರೀತಿ ಆಗುತ್ತೆ ಅನ್ನೋದು ಆ ವಾಕ್ಯದ ಸಮನ್ವಯ ಆಯಿತು. ಆದರೆ ಆ ಶಬ್ದವನ್ನೇ ತಗೊಂಡ್ರೆ ವಸಂತೆ ವಸಂತೆ ಅಂದರೆ ವಸಂತ ಋತುವಿನಲ್ಲಿ ಇಂಥ ಒಂದು ಅರ್ಥ ಆಗಿದ್ದರೆ ಹೇ ವಸಂತೆ ಎಂದು ಭಗವಂತನ ಸಂಬೋಧನೆ ಆಗಿಬಿಡ್ತದೆ. ಯಾಕೆಂದರೆ ಭಗವಂತನು ವಸಂತಿ. ವಸಂತಿ ಅಂದರೆ ವಸಂತಿಸ್ತೆ ವಸನ್ನ ತತಃ, ಎಲ್ಲ ಕಡೆಯೂ ವಾಸವಾಗಿರುವವನು, ಎಲ್ಲರ ಹೃದಯದೊಳಗೂ ವಾಸವಾಗಿರುವವನು, ಎಲ್ಲೆಡೆಯೂ ತಿ ಅಂದರೆ ತತನಾಗಿರುವವನು, ಎಲ್ಲೆಡೆ ವ್ಯಾಪಿಸಿ ಎಲ್ಲರ ಹೃದಯದೊಳಗೆ ತುಂಬಿರುವವ ಅಂದರೆ ಅಂತರ್ಬಹಿ, ಎಲ್ಲರ ಒಳಗೂ ವಾಸ ಮಾಡಿ ಎಲ್ಲದರ ಒಳಗೂ ತುಂಬಿರುವವ ವಸಂತಿ. ಅಂದರೆ ಇದನ್ನೇ ನಾರಾಯಣ ಶಬ್ದ ಅರ್ಥ, ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಹೀಗೆ ವಸಂತಿ ಅನ್ನೋದು ಭಗವಂತನ ಹೆಸರಾಗಿಬಿಡುತ್ತೆ. ಇದನ್ನು ತಿಳಿದವರೇ ಈ ನಮ್ಮಲ್ಲಿ ಇದನ್ನು ಹೆಸರಿಡ್ತಾರೆ. ಹೆಣ್ಮಕ್ಳಿಗೆ ವಸಂತಿ ಅಂತ ಹೆಸರಿಡ್ತಾರೆ, ಹೆಣ್ಮಕ್ಳಿಗೆ ಜಯಂತಿ ಅಂತ ಹೆಸರಿಡ್ತಾರೆ. ಸಂಸ್ಕೃತದ ಪ್ರಕಾರ ಅದಕ್ಕೆ ಈ ರೀತಿಯ ವೈದಿಕವಾದಂತಹ ಒಂದು ಅನುಸಂಧಾನ ಇಲ್ಲದೇ ಇದ್ದರೆ ಅದಕ್ಕೆ ವಿಶೇಷವಾದ ಅರ್ಥ ಇಲ್ಲ. ವಸಂತಿ ಅಂದರೆ, ವಸಂತಿ ಅನ್ನತಕ್ಕಂಥ ಶಬ್ದ, ವಸಂತಿ ಅಂದರೆ ಏನು ಗೊತ್ತಾ, ಈ ಹೆಸರಿಡ್ತಾರೆ. ವಸಂತಿ ಅಂದರೆ ವಾಸ ಮಾಡುವವಳು ಅಂತ. ಬರೇ ನೀವು ಲೆಕ್ಸಿಕಲ್ ಮೀನಿಂಗ್ ಏನಂದರೆ ವಾಸ ಮಾಡುವವಳು ಅಂತ. ಅದು ಏನು ಹೆಸರದು? ವಾಸ ಮಾಡುವವಳು ಅಂದರೆ ಏನು? ಮತ್ತು ವಾಸ ಮಾಡದೆ ಏನು ಮಾಡ್ತಾರೆ? ಬದುಕಿರೋರು ಎಲ್ಲರೂ ವಾಸ ಮಾಡಲೇಬೇಕು, ಜೀವಂತವಾಗಿರೋರು. ಆದರೆ ಇದು ಭಗವಂತನ ಒಂದು ನಾಮ ಅಂತಾದಾಗ ಅದಕ್ಕೊಂದು ವಿಶೇಷ ಶಕ್ತಿ. ಹಾಗೆ ದೇವರ ಹೆಸರನ್ನು ಮಕ್ಕಳಿಗೆ ಇಡ್ತೇವೆ ನಾವು. ವಸಂತಿ ಅನ್ನೋದು ಭಗವಂತನ ನಾಮವಾಗಿ ಅದು ವಸಂತ ಋತುವನ್ನು ಹೇಳುವಂಥದ್ದು ಬಿಟ್ಟು ವಸಂತ ಹೋಗಿ ವಸಂತಿಯಾಗಿ ಬಿಡ್ತದೆ. ಹಾಗೆ ಒಂದೊಂದು ಶಬ್ದವೂ ಕೂಡ ಎಟಿಮಾಲಜಿಯಿಂದ
ಆ ನಿರ್ವಚನದಿಂದ ಬೇರೆ ಅರ್ಥದಲ್ಲಿ ನಿಂತು ಅದು ಭಗವಂತನನ್ನೇ ಹೇಳುವ ಸ್ಥಿತಿ, ಅದು ಸರ್ವವೇದ ಪದೋದ್ಗೀತ. ಯಾವ ಶಬ್ದವನ್ನು ಬೇಕಾದರೆ ಹೇಳಿ, ಯಾವ ಧ್ವನಿಯನ್ನು ಬೇಕಾದರೆ ಕೇಳೋಣ, ಯಾವ ನಾದವನ್ನು ಬೇಕಾದರೆ ಕೇಳೋಣ, ಅದರಲ್ಲಿ ಭಗವಂತ ಸರ್ವೇ ಘೋಷಾ ಸರ್ವೇ ವೇದಾ ಸರ್ವಾಹ ರಚಃ ಏಕೈವ ವ್ಯಾಹೃತಿ ಪ್ರಾಣೇವ ಪ್ರಾಣರಚ ಇತ್ಯೇವ ವಿದ್ಯಾತ್ ಅಂತ ಐತರೇಯ ಉಪನಿಷತ್ ನೋಡಿ. ಸರ್ವೇ ಘೋಷಾ, ಪ್ರಪಂಚದಲ್ಲಿರತಕ್ಕ ಎಲ್ಲ ಶಬ್ದವು ಅಂದರೆ ಪ್ರಾಣಿಗಳ ಶಬ್ದ, ಪ್ರಕೃತಿಯ ಎಲ್ಲ ನಾದಗಳು, ಗಾಳಿಯ ಶಬ್ದ ಇರಬಹುದು, ನೀರಿನ ಸದ್ದು, ನೀರು ಹರಿದು ಬರುವ ಸದ್ದು ಇರಬಹುದು, ಗಾಳಿ ಬೀಸುವ ಸದ್ದು ಇರಬಹುದು, ಬೆಂಕಿ ಉರಿಯುವ ಸದ್ದು ಇರಬಹುದು, ಅಥವಾ ಮಣ್ಣು ಕುಸಿಯುವ ಸದ್ದು ಇರಬಹುದು, ಅಥವಾ ಈ ಪ್ರಪಂಚದಲ್ಲಿರತಕ್ಕ ಎಲ್ಲ ಪ್ರಾಣಿ ಪಕ್ಷಿಗಳ ಉಲಿತ ಕೂಗು, ಅವುಗಳ ಕಿರಿಚಾಟ ಇರಬಹುದು, ಎಲ್ಲ ಘೋಷಗಳು. ಮತ್ತು ಪ್ರಪಂಚದ ಯಾವ ಯಾವ ಮೂಲೆಯಲ್ಲಿ ಯಾವ ಯಾವ ಮನುಷ್ಯರು ಯಾವ ಯಾವ ಭಾಷೆಯನ್ನು ಆಡ್ತಾರೋ ಆ ಎಲ್ಲ ಭಾಷೆಯ ಶಬ್ದ ಇರಬಹುದು. ಅದನ್ನು ವೇದ ಪದ ಅಂದರೆ ಅದು ಹೌದು. ಏನಂದರೆ ವೇದ ಪದ ಅಂದರೆ ಏನು ಗೊತ್ತಾ, ಈಗ ಮೊದಲನೇದು ನಾನು ಹೇಳಿದೆ ಸರ್ವ ಪದಗಳು ನಾದಗಳು, ಅದು ಬಿಟ್ಟರೆ ವೇದ ಪದಗಳು ಅಂದರೆ ಯಾವ ಶಬ್ದ ನಮಗೆ ಅರ್ಥವನ್ನು ವೇದಯತಿ ತಿಳಿಸುತ್ತೋ ಅದು ವೇದ ಪದ. ಆಚಾರ್ಯರು ಈ ರೀತಿಯಾಗಿ ಒಂದು ವಿಶಿಷ್ಟವಾದ ಅರ್ಥವನ್ನು ಬಳಸ್ತಾರೆ ನೋಡಿ. ನಮಗೆ ಅರ್ಥವನ್ನು ಬೋಧಿಸ್ತಕ್ಕಂಥ ಪದ ವೇದ ಅಂದರೆ ವೇದಯತಿ ತಿಳಿಸುವಂಥದ್ದು, ಅರ್ಥದ ಬೋಧನೆಯನ್ನು ಉಂಟು ಮಾಡತಕ್ಕ ಪದ ಯಾವ ಭಾಷೆಯದ್ದು ಆಗ್ಬೋದು. ಅದನ್ನು ಇಂಗ್ಲೀಷು ಅನ್ನೋದು ಒಂದು ವೇದ ಪದ ಆಗಿಬಿಡುತ್ತೆ ಈ ಅರ್ಥದಲ್ಲಿ, ನಿರ್ವಚನದಲ್ಲಿ. ಅರ್ಥದ ವೇದನೆ, ಅರ್ಥದ ಅವಗಮ, ನಮಗೆ ಅರ್ಥವನ್ನು ಕಮ್ಯುನಿಕೇಟ್ ಮಾಡತಕ್ಕಂಥ ವರ್ಡ್ಸ್ ಅಂತ. ಪ್ರಾಣಿಗಳ ಸೌಂಡ್ಸ್ ಏನಿವೆ, ಅವು ಕೂಗುವಂಥ ಕಿರಿಚಾಟಗಳು ಉಲಿತಗಳು, ಅವು ವೇದ ಪದಗಳು. ಯಾಕೆಂದರೆ ಅವು ಒಂದು ವಿಶಿಷ್ಟವಾದ ಅರ್ಥವನ್ನು ಬೋಧಿಸುವ ಪದಗಳಾಗಿ ನಮಗೆ ಕೇಳಿಸಲಿಲ್ಲ, ಒಂದು ಸದ್ದು ಅಷ್ಟೇ, ಒಂದು ಸೌಂಡು. ಇವು ಹಾಗಲ್ಲ, ಇದರಲ್ಲಿ ವರ್ಡ್ಸ್ ಶಬ್ದಗಳಿವೆ ಮತ್ತು ಅವು ಅರ್ಥಗಳನ್ನು ಕಮ್ಯುನಿಕೇಟ್ ಮಾಡ್ತವೆ. ಆದ್ದರಿಂದ ವೇದ ಪದಗಳು ಅಂದರೆ ಎಲ್ಲ ಅರ್ಥಗಳನ್ನು ಬೋಧಿಸುವ ಶಬ್ದಗಳು. ಪ್ರಪಂಚದ ಯಾವ ಭಾಷೆಯ ಯಾವ ಪದಗಳು ಆಗಬಹುದು, ಅವು ವೇದ ಪದಗಳಾಯ್ತು. ಈಗ ವೇದಗಳಿಗೂ ವೇದ ಅಂತ ಯಾಕೆ ಹೆಸರು? ಭಗವಂತನನ್ನು ತಿಳಿಸುವವು ಅಂತ. ವೇದ ಅಂದರೆ ತಿಳಿಸುವಂಥದ್ದು. ಈಗ ಏನಾಯಿತು ಅಂದರೆ ಪ್ರಪಂಚದ ಎಲ್ಲ ಭಾಷೆ ಎಲ್ಲ ಶಬ್ದಗಳು ಕೂಡ ಭಗವಂತನನ್ನು ತಿಳಿಸುವ ಪದಗಳಾಗಿಬಿಡ್ತವೆ. ಯಾವ ಶಬ್ದವೇ ಕೇಳಲಿ, ಆ ಶಬ್ದವನ್ನು ಕೇಳಿದಾಗ ಅವನಿಗೆ ಅದು ಭಗವಂತನ ಅರಿವೇ ಬರಬೇಕು, ಆ ಶಬ್ದದ ಅರ್ಥ ಭಗವಂತನಾಗಿ ಕಾಣಬೇಕು. ಅದು ಒಂದು ಸ್ಥಿತಿ. ಅದನ್ನೇ ಸರ್ವ ವೇದ ಪದ. ಮೊದಲು ವೇದ ಅಂದರೆ ಋಗ್ವೇದ, ಸರ್ವಾಹ ರುಚಃ ಅಂತ ಹೇಳಿದ್ರು. ಆಮೇಲೆ ಸರ್ವೇ ವೇದಾಹ, ಸಮಸ್ತ ವೇದಗಳು. ಅಷ್ಟೇ ಅಲ್ಲ, ಸಮಸ್ತ ವೈದಿಕ ವಾಂಗ್ಮಯ. ಅಷ್ಟೇ ಅಲ್ಲ, ಪ್ರಪಂಚದ ಸಮಸ್ತ ಭಾಷೆಗಳು. ಇದೆಲ್ಲವೂ ವೇದ ಪದಗಳಾಗಿ ಅಂತ. ಅದನ್ನೇ ಸರ್ವ ಅಂದರು. ನಮಗೆ ಅರ್ಥವನ್ನು ಬೋಧಿಸುವ ಎಷ್ಟೆಷ್ಟು ಪದಗಳು ಪ್ರಪಂಚದಲ್ಲಿ ಯಾವ ಯಾವ ಭಾಷೆಯಲ್ಲಿವೆ ಅದೆಲ್ಲವೂ ಭಗವಂತನನ್ನು ಹೇಳುತ್ತೆ. ಅದು ಹೇಗೆ ಹೇಳುತ್ತೆ ಅನ್ನುವುದನ್ನು ನಾನು ಹಿಂದೆ ಬಹಳ ಬಾರಿ ವಿವರಿಸಿದ್ದೆ. ಒಂದು ಎಟಿಮಾಲಜಿಯಿಂದ. ಎಟಿಮಾಲಜಿಗೆ ಹೋಗದೇ ಇದ್ದರೂ ಕೂಡ ನಾವು ಯಾವುದೇ ಒಂದು ಶಬ್ದ ಆ ವಸ್ತುವಿನ ಒಳಗಿರತಕ್ಕಂಥ ಸಾರವನ್ನು ಹೇಳುವಂಥದ್ದು, ವಸ್ತುವಿನ ಹೊರಗಿನ ರೂಪವನ್ನು ಹೇಳುವುದಲ್ಲ ಯಾವ ಶಬ್ದ ಆದರೂ. ನಾನು ಹಿಂದೆ ಅದನ್ನು ವಿವರಿಸಿದ್ದೆ. ತೆಂಗಿನಕಾಯಿ ಅಂತ ನಾವು ಹೇಳಿದರೆ ಮೊದಲು ನಮ್ಮ ತೆಂಗಿನಕಾಯಿ ಅಂತ ತೋರಿಸುವುದು ಅದರ ಹೊರಗಣ ಸಿಪ್ಪೆಯನ್ನು. ಆದರೆ ಸಿಪ್ಪೆ ತೆಂಗಿನಕಾಯಿ ಅಲ್ಲ, ಅದನ್ನು ತೆಗೆದು ಬಿಸಾಡಿಬಿಟ್ರೆ ಆಮೇಲೆ ಅದು ತೆಂಗಿನಕಾಯಿ ಅಲ್ಲ ಇದು ಅಂತೇವೆ. ಅದು ತೆಂಗಿನಕಾಯಿಯ ಸಿಪ್ಪೆ. ಆಮೇಲೆ ಇದು ಅನ್ನೋದು ಮತ್ತೆ ತೆಂಗಿನಕಾಯಿಯ ಗೆರಟೆಯಲ್ಲಿ ಇರುವುದು. ಆ ಗೆರಟೆಯನ್ನು ಒಡೆದು ಒಳಗಿನ ಹೂರಣವನ್ನು ಹೆರೆದು ತೆಗೆದ ಮೇಲೆ ಆ ಗೆರಟೆಯನ್ನು ತೆಗೆದು ಬಿಸಾಡ್ತೇವೆ. ಅದು ತೆಂಗಿನಕಾಯಿ ಅಲ್ಲ ಇಲ್ಲಿ. ಹಾಗಾದರೆ ನಿಜವಾದ ತೆಂಗಿನಕಾಯಿ ಇರುವುದು ಒಳಗೆ ಇರತಕ್ಕ ಎಸೆನ್ಸು. ಅದಕ್ಕೆ ಕೋಟಿಂಗ್ ಆಗಿರತಕ್ಕಂಥ ಕವಚವನ್ನು, ಅದು ಗೆರಟೆಯನ್ನು ಸಿಪ್ಪೆಯನ್ನು ಎಲ್ಲವನ್ನೂ ತೆಂಗಿನಕಾಯಿ ಅಂತೇವೆ ಒಟ್ಟಿಗಿದ್ದಾಗ. ಅದನ್ನು ತೆಗೆದು ಬಿಟ್ಟರೆ ಒಳಗಿರತಕ್ಕ ಎಸೆನ್ಸು ತೆಂಗಿನಕಾಯಿ. ಹಾಗೆಯೇ ಪ್ರಪಂಚದ ಎಲ್ಲ ವಸ್ತುವು ಕೂಡ. ಈಗ ಆತ್ಮ ವ್ಯಕ್ತಿ, ಒಬ್ಬ ವ್ಯಕ್ತಿ ಇಂಥವರು ಅಂತ ಹೇಳುವಾಗ ನಾವು ತೋರಿಸುವುದು ಅವರು ಹಾಕಿಕೊಂಡಿರತಕ್ಕಂಥ ವೇಷಭೂಷಣವನ್ನು. ಆದರೆ ಆ ವೇಷಭೂಷಣ ಅವರಲ್ಲ, ಅದರ ಒಳಗಿರತಕ್ಕಂಥ ಚರ್ಮವೂ ಅವರಲ್ಲ, ಆ ಚರ್ಮದ ಒಳಗಿರತಕ್ಕಂಥವರು. ಚರ್ಮದ ಒಳಗಿರತಕ್ಕಂಥದ್ದು ಮಾಂಸ, ಬೋನ್ಸು, ಮ್ಯಾರೋಸು ಅದೂ ಅಲ್ಲ, ಅದರೊಳಗಿರತಕ್ಕಂಥದ್ದು. ಅಂದರೆ ಈ ಇಡೀ ಪಂಚಭೂತಾತ್ಮಕವಾದ ಶರೀರದ ಒಳಗಿರತಕ್ಕ ಜೀವವನ್ನು ಆತ್ಮ ಅಂದರು. ಆದರೆ ತೋರಿಸುವುದು ಜೀವವನ್ನಲ್ಲ, ಹೊರಗಿನ ಆಕಾರವನ್ನು. ಹಾಗೆಯೇ ಒಂದು ಶಬ್ದಕ್ಕೆ ಅರ್ಥ ಆ ಶಬ್ದದ ನಾವು ಯಾವ ಆಕಾರಕ್ಕೆ ತೋರಿಸುತ್ತೇವೋ ಆ ಆಕಾರದ ಒಳಗಿರತಕ್ಕ ಸ್ಪಿರಿಟು ಆ ಶಬ್ದದ ಅರ್ಥ. ನಾಟ್ ದ ಫಾರ್ಮ್ ಬಟ್ ದ ಸ್ಪಿರಿಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್. ಹಾಗಾದರೆ ಏನಾಯಿತು, ಯಾವ ಶಬ್ದವನ್ನೇ ತಗೊಳ್ಳಿ, ಆ ಶಬ್ದದಿಂದ ನಾವು ಯಾವುದನ್ನು ತೋರಿಸ್ತೇವೋ ಅದಲ್ಲ ಅದರ ಒಳಗಿರತಕ್ಕ ಸಾರ. ನಾವು ಗೋಡೆ ಅಂತಂದರೆ ಏನಾಯ್ತು, ಈಗ ಇದು ಗೋಡೆ ಅಲ್ಲ, ಗೋಡೆಯ ಒಳಗಿರತಕ್ಕ ಸ್ಪಿರಿಟ್, ಗೋಡೆಯ ಒಳಗೆ ತುಂಬಿರೋನು ಯಾರು. ಕಂಬ ಅಂದರೆ ಕಂಬ ಅಲ್ಲ, ಪ್ರಹ್ಲಾದನಿಗೆ ಕಂಡ ಕಂಬ, ಅದರೊಳಗಿರ್ತಕ್ಕ ಭಗವಂತನೇ ಕಂಬ. ಅಂದರೆ ಯಾವುದೇ ಒಂದು ಶಬ್ದದ ಅರ್ಥ ಕಣ್ಣಿಗೆ ಕಾಣುವ ಫಾರ್ಮ್ ಅಲ್ಲ, ಅದರೊಳಗಿರತಕ್ಕಂಥ ಸ್ಪಿರಿಟು ಅಂತ. ಅದರಿಂದ ಯಾವ ಶಬ್ದವನ್ನು ಯಾವ ಅರ್ಥದಲ್ಲೇ ಬಳಸಿ ಅದರ ಒಳಗಿರತಕ್ಕಂಥ ಅಂತರ್ಯಾಮಿ ಅದು ಭಗವಂತನೇ ಅದರ ಅರ್ಥ ಆಗೋಯ್ತು.
ಇದು ಸುಲಭವಾದಂಥ ಶಬ್ದದ ಸಹಜವಾದ ಗತಿ. ಆಮೇಲೆ ಅದರ ನಿರ್ವಚನದಿಂದ ಭಗವಂತನ ಗುಣಾನುಸಂಧಾನ. ಹೀಗೆ ಸರ್ವವೇದ ಪದೋದ್ಗೀತಂ, ಪ್ರಪಂಚದಲ್ಲಿ ಯಾವ ಯಾವುದು ನಮಗೆ ಅರ್ಥವನ್ನು ತಿಳಿಸುವ ಪದಗಳಿವೆ, ವೇದಕ ಅಂದರೆ ಅರ್ಥ ತಿಳಿಸುವ, ಬೋಧಕ ಬೋಧಕವಾದ ಪದಗಳು ಯಾವ ಭಾಷೆಯಲ್ಲೇ ಇರಲಿ, ಆ ಎಲ್ಲ ಭಾಷೆಗಳ ಎಲ್ಲ ಶಬ್ದಗಳಿಂದಲೂ ಕೂಡ ಉದ್ಗೀತ ಉತ್ತಮ ಅಂತ ಸ್ತುತನಾದವ ಭಗವಂತ. ಹಿಂದೆ ಬ್ರಹ್ಮೇಂದ್ರಾದ್ಯ ಅಭಿವಂದಿತಂ ಅಂದಿದ್ರು. ಬ್ರಹ್ಮೇಂದ್ರಾದಿಗಳಿಂದ ಅಭಿವಂದಿತವಾಗಿರತಕ್ಕಂಥ ಇನ್ನೊಂದು ತತ್ವ ಇದೆ, ಶ್ರೀತತ್ವ. ಅದಕ್ಕೆ ಶ್ರೀತತ್ವಕ್ಕೆ ಕೂಡ ಉತ್ತಮವಾದದ್ದು ಅಂತ ಇಂದಿರಾಧಾರಂ. ಇಂದಿರಾ ಅಂದರೆ ಲಕ್ಷ್ಮಿ, ಅವಳಿಗೂ ಕೂಡ ಆಧಾರನಾಗಿರ್ತಕ್ಕವ. ಇಂದಿರಾ ಆಧಾರಂ ಉತ್ತಮಂ. ಆದ್ದರಿಂದಲೇ ಅವನು ಎಲ್ಲರಿಗಿಂತ ಉತ್ತಮ. ಉತ್ತಮ ಅನ್ನೋದಕ್ಕೆ ಒಂದು ಅವಧಿ ಇಲ್ಲ. ಉಳಿದವರು ಉತ್ತಮರು ಇರ್ತಾರೆ, ಅವರು ಉತ್ತಮರು ಅಂತೇವೆ. ನಮ್ಮಿಂದ ಉತ್ತಮರಿಗೆ ನಾವು ನಮಸ್ಕಾರ ಮಾಡಬೇಕು ಅಂತ ನಾವು ಅವರಿಗೆ ನಮಸ್ಕಾರ ಮಾಡ್ತೇವೆ, ಅವರು ಅವರಿಂದ ಉತ್ತಮರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಕೆಲವರಿಗೆ ಉತ್ತಮರು, ಕೆಲವರಿಗೆ ಅಧಮರು. ಅದು ಎಲ್ಲ ಉತ್ತಮರು ಕೂಡ ಯಾರಿಗೋ ಅಧಮರಾಗಿರ್ತಾರೆ, ಯಾರಿಗೋ ಉತ್ತಮರಾಗಿರ್ತಾರೆ. ಬರೇ ಅಧಮರು ಅಂತ ಯಾರೂ ಇಲ್ಲೇ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಉತ್ತಮರು ಅಂತ ಮಕ್ಕಳು ಭಾವಿಸಿದರೆ ಉತ್ತಮರು ಅಂತ ತಿಳ್ಕೊಂಡು ನಮಗೊಂದು ಭ್ರಮೆ ಇರುತ್ತೆ, ನಮ್ಮ ಮಕ್ಕಳಿಗೆ ನಾವು ಉತ್ತಮರು ಅಂತ. ಅವರಿಗೆ ಇಲ್ಲದು ಇದೆ ಇಲ್ಲೋ ಬೇರೆ ವಿಷಯ. ಅಂತೂ ನಮ್ಗಿಂತ ಜೂನಿಯರು ಅದು ನಮ್ಮ ಅಪ್ಪ ಅಮ್ಮನಿಂದ ನಾವು ಅಧಮರು, ನಮ್ಮ ಮಕ್ಕಳಿಂದ ಉತ್ತಮರು ಅಂತ. ಹಾಗಾಗಿ ಪ್ರತಿಯೊಬ್ಬರಿಗೂ ಉತ್ತಮರು ಇದ್ದಾರೆ, ಅಧಮರು ಇದ್ದಾರೆ. ಈ ಉತ್ತಮರು ಇರದೇ ಇರತಕ್ಕ ಅಧಮರು ಮಾತ್ರ ಇರುವುದು ಯಾವುದಂದ್ರೆ ಎಲ್ಲಕ್ಕಿಂತ ಎತ್ತರದಲ್ಲಿರುವ ವ್ಯಕ್ತಿ. ಅದರಿಂದ ಉತ್ತಮ ಅಂತ ಭಗವಂತನ. ಅದಕ್ಕೆ ಯಾಕೆಂದ್ರೆ ಎಲ್ಲ ಶಬ್ದಗಳಿಂದ ವಾಚ್ಯನಾದವ, ಎಲ್ಲ ಗುಣಗಳಿಂದ ಪೂರ್ಣನಾದವ, ಎಲ್ಲಕ್ಕಿಂತ ಎತ್ತರದಲ್ಲಿರ್ತಕ್ಕವ. ಯಾಕೆಂದ್ರೆ ಜೀವನಲ್ಲಿ ಎಲ್ಲಕ್ಕಿಂತ ಎತ್ತರದಕ್ಕರೂ ಬ್ರಹ್ಮ, ಅವನಿಗೂ ತಾಯಿ ಆಗಿರತಕ್ಕವಳು ಇಂದಿರಾ, ಅವಳಿಗೂ ಕೂಡ ನಿಯಾಮಕನಾಗಿ ಇಂದಿರಾ ಆಧಾರನಾಗಿರತಕ್ಕ ಭಗವಂತ. ಅವನಿಗಿಂತ ಉತ್ತಮವಾದ ವಸ್ತು ಇನ್ನೊಂದಿರೋದು ಸಾಧ್ಯ ಇಲ್ಲ. ಹೀಗೆ ಇಂದಿರಾಧಾರಮುತ್ತಮಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಸರ್ವದೇವಾದಿದೇವಸ್ಯ ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಅದು ಎಂಥ ಸ್ವರೂಪ ಭಗವಂತನದ್ದು, ಯಾಕೆ ಅದು ಉತ್ತಮ ಅಂತ ಅನ್ನೋದಕ್ಕೆ ಇಲ್ಲೊಂದು ಕಾರಣ ಹೇಳ್ತಾರೆ. ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಅದು ವಿದಾರಿತ ಮಹತ್ತಮಃ ಅಂತ. ಈ ತಮಸ್ಸು ಅನ್ನತಕ್ಕಂಥದ್ದು ಪ್ರಪಂಚದಲ್ಲಿ ತುಂಬಿರತಕ್ಕಂಥ ಮಹಾಶಕ್ತಿ. ಅದು ಕೆಟ್ಟ ಶಕ್ತಿ ಆದರೂ ಅದರ ಶಕ್ತಿ ಮಹತ್ತಾದ್ದು. ಯಾಕೆ ಅಂದರೆ ಅದನ್ನು ಮೀರುವುದೇ ಸಾಧ್ಯ ಇಲ್ಲ. ತಮಸ್ಸು, ಸತ್ವ, ರಜಸ್ಸು, ತಮಸ್ಸು, ಈ ಮೂರರಲ್ಲಿ ತಮಸ್ಸಿನ ಪ್ರಭಾವ ಬಹಳ ದೊಡ್ಡದು. ಅದಕ್ಕೋಸ್ಕರನೇ ಒಂದು ಕಥೆ ಇದೆ, ಪುರಾಣದಲ್ಲಿ ಒಂದು ಕಥೆ ಇದೆ. ಆ ಕಥೆಯನ್ನು ನೀವು ಕೇಳಿರ್ಬೋದು. ಅದರ ಅರ್ಥ ಗೊತ್ತಿಲ್ಲದೆ ಬಹಳ ಜನ ಹೇಳ್ತಾರೆ. ಲಿಂಗಮೂಲಾನ್ವೇಷಣ ಅಂತ. ಬ್ರಹ್ಮನ ಹತ್ರ ಮತ್ತು ವಿಷ್ಣುವಿನ ಹತ್ರ ಶಿವ ಹೇಳಿದಂತೆ, ನನ್ನ ಲಿಂಗದ ತುದಿ ಬುಡ ಹುಡುಕಿಕೊಂಡು ಬನ್ನಿ ಸಾಧ್ಯ ಇದ್ದರೆ ಅಂತ. ಅದಕ್ಕೆ ವಿಷ್ಣು ವರಾಹ ರೂಪ ತೊಟ್ಟು ಅಡಿಗೆ ಹೋದ. ಎಲ್ಲಿ ಹೋದರೂ ಬುಡ ಸಿಗಲಿಲ್ಲ. ಆಮೇಲೆ ಬ್ರಹ್ಮ ಹಂಸದ ಮೇಲೆ ಕೂತು ಮೇಲಕ್ಕೆ ಹೋದ. ಶಿವನ ತುದಿಯೂ ಸಿಗಲಿಲ್ಲ, ಶಿವನ ಬುಡವೂ ಸಿಗಲಿಲ್ಲ. ಕಡೆಗೆ ಶಿವನ ತುದಿ ಬುಡ ಗೊತ್ತಾಗದೆ ವಿಷ್ಣು ಮತ್ತು ಬ್ರಹ್ಮ ಗಾಬರಿಯಾಗಿ ಶಿವನಿಗೆ ಶರಣಾದರು ಅಂತ ಒಂದು ಕಥೆ ಇದೆ. ಈ ಕಥೆ ಅರ್ಥ ಆಗದೆ ಇದ್ದರೆ ಶೈವರಿಗೆ ಬಹಳ ಖುಷಿ ಆಗತ್ತೆ, ಅರ್ಥ ಆದರೆ ವೈಷ್ಣವರಿಗೆ ಬಹಳ ಖುಷಿ ಆಗುತ್ತೆ ಅಂತ. ಇದು ಅರ್ಥ ಕಥೆ ಒಬ್ಬೊಬ್ಬರು ಒಂದು. ಯಾಕೆ ಈ ಕಥೆ ಅರ್ಥ ಆಗದೆ ಇರುವಾಗ ಒಂಥರ ಖುಷಿ ಕೊಡೋದು, ಅರ್ಥ ಆಗದೆ ಒಂಥರ ಖುಷಿ ಕೊಡೋದು. ಇದು ಏನು ಹೀಗಂದ್ರೆ ಅಂತ ಅನ್ನೋದು ಗೊತ್ತಾದರೆ ಅಲ್ಲಿ ಯಾವುದೇ ದೇವತೆಗಳ ಹೋರಾಟವನ್ನು ಜಗಳವನ್ನು ಅಂತ ಹೇಳುವುದಲ್ಲ. ಅಲ್ಲಿ ಮೂರು ಗುಣಗಳನ್ನು ಹೇಳಲಿಕ್ಕೋಸ್ಕರ ಅವರು ಹೀಗೆ ಒಂದು ಸಂಕೇತ ಮಾಡ್ತಾರೆ. ಶಿವ, ವಿಷ್ಣು, ಬ್ರಹ್ಮ. ನಮಗೆ ಗೊತ್ತಿದೆ ಸತ್ವ, ರಜಸ್ಸು, ತಮಸ್ಸು. ವಿಷ್ಣು ಅಂದರೆ ಸತ್ವಗುಣದ ಸಂಕೇತ, ಅದು. ಬ್ರಹ್ಮ ಅಂದರೆ ಸೃಷ್ಟಿ ಅಂದರೆ ರಜೋಗುಣದ ಸಂಕೇತ. ಶಿವ ಅಂದರೆ ಸಂಹಾರ ಶಕ್ತಿ, ತಮೋಗುಣದ ಸಂಕೇತ. ಅದರಿಂದ ಈ ಮೂರು ಗುಣಗಳ ಜಗಳ, ಅದು ದೇವತೆಗಳು ಜಗಳ ಮಾಡಿಕೊಂಡದ್ದಲ್ಲ. ಈ ಮೂರು ಗುಣಗಳನ್ನು ಅವರು ಪ್ರತಿನಿಧಿಯಾಗಿ ದೇವತೆಗಳ ಹೆಸರು ಹೇಳ್ತಾರೆ. ಶಿವ, ವಿಷ್ಣು, ಬ್ರಹ್ಮ ಜಗಳ ಮಾಡಿಕೊಂಡ್ರು ಅಂತ. ಆವಾಗ ಶಿವ ಅಂದರೆ ತಮೋಗುಣ, ಅದರ ತುದಿಬುಡವನ್ನು ಸತ್ವಗುಣಕ್ಕೂ ರಜೋಗುಣಕ್ಕೂ ತಿಳಿಯೋದಾಗದೆ ಸತ್ವ ರಜೋಗುಣಗಳು ತಮೋಗುಣದ ಮುಂದೆ ಸೋತವು ಅನ್ನೋದು ಅರ್ಥ. ಅಲ್ಲಿ ಅರ್ಥಾತ್ ಮನುಷ್ಯ ತನ್ನ ಸಹಜ ಜೀವನದಲ್ಲಿ ಸತ್ವ ರಜೋಗುಣಗಳಿಗೆ ಸೋಲು ಆಗುವಂತೆ ಮಾಡಿ ತಮೋಗುಣಕ್ಕೆ ಗೆಲುವಾಗುವಂತೆ ವರ್ತಿಸ್ತಾನೆ. ನಮ್ಮ ಜೀವನದ ಒಂದು ಚಿತ್ರಣ ಅದು, ಹೊರತು ದೇವತೆಗಳ ಜೀವನದ ಚಿತ್ರಣ ಅಲ್ಲ ಅದು. ಹೀಗೆ ತಮೋಗುಣ ಅನ್ನೋದು ಮಹತ್ತಮಃ, ಭಾರಿ ಮಹತ್ತರವಾದಂಥ ಪ್ರಭಾವ ಅದರದ್ದು. ಅದರ ಪ್ರಭಾವದಿಂದ ಪಾರಾಗುವುದು ಸಾಮಾನ್ಯವಾಗಿ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಎಷ್ಟು ಮಹತ್ತರವಾದ್ದು ಅಂತಂದರೆ ಶಾಸ್ತ್ರಕಾರರು ಹೇಳ್ತಾರೆ, ಅಪರೋಕ್ಷ ಜ್ಞಾನಿಗಳು ಕೂಡ ತಮೋಗುಣಕ್ಕೊಳಗಾಗ್ಬಿಡ್ತಾರೆ. ಉಳಿದವರು ಬಾಡಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ಅವರು ತ್ರಿಗುಣಗಳನ್ನು ಮೀರಿ ನಿಂತವರು ಕೂಡ ಯಾವುದೋ ಒಂದು ಕ್ಷಣದಲ್ಲಿ ತಮೋಗುಣಕ್ಕೆ ಒಳಗಾದರು ಅಂದರೆ ಭಗವಂತನ ವಿರೋಧಿಸಿಬಿಡ್ತಾರೆ. ಅವರು ದೇವರನ್ನು ದ್ವೇಷಿಸುವುದು ಸಾಧ್ಯ ಉಂಟು. ಹಾಗಾಗಿ ಈ ಅಪರೋಕ್ಷ ಜ್ಞಾನಿಗಳು ಕೂಡ ಅದರಿಂದ ಪೂರ್ತಿ ಪಾರಾಗುವುದು ಸಾಧ್ಯ ಇಲ್ಲ. ಅಷ್ಟು ಭಯಾನಕವಾದ ಫೋರ್ಸು ತಮೋಗುಣ. ಆದ್ದರಿಂದ
ಅದನ್ನು ಮಹತ್ತಮಃ ಅಂತ. ಮಹತ್ತಮಃ ಅಂದರೆ ಮಹತ್ತರವಾದ ತಮಸ್ಸು ಅಂತದ್ದರ್ಥ. ಮಹತ್ತಮಃ ಅಂದರೆ ಮಹಾತ್ಮರ ತಮಸ್ಸು ಅಂತ. ಮಹಾತ್ಮರಲ್ಲಿ ಇರತಕ್ಕಂಥ ತಮೋಗುಣ, ಮಹಾತ್ಮರಲ್ಲೂ ದೊಡ್ಡವರಲ್ಲೂ ಕೂಡ ತಮೋಗುಣದ ಕಾಟ ಇರುತ್ತೆ. ಅಂಥ ಮಹಾತ್ಮರ ತಮೋಗುಣವನ್ನು ವಿದಾರಿತ, ಅವರು ಸ್ವಂತಕ್ಕೆ ನಾಶಪಡಿಸಿಕೊಳ್ಳಲಾರರು. ತಮೋಗುಣದ ಪ್ರಭಾವ ಭಯಾನಕ. ಇನ್ನೊಂದೇನು ಗೊತ್ತುಂಟ, ನಮ್ಮ ದೇಹದಲ್ಲಿಯೂ ಹಾಗೆ ಅಲ್ವ, ತಮೋಗುಣದ ಅಂಶ ಜಾಸ್ತಿ. ದೇಹದಲ್ಲಿ ತಮೋಗುಣ ಮತ್ತು ರಜೋಗುಣ ಪಂಚಭೂತಗಳಿಂದ ನಿರ್ಮಿತವಾದದ್ದು ದೇಹ. ಅದರಲ್ಲಿ ಪಾರ್ಥಿವ ಶರೀರ, ನಮ್ಮಲ್ಲಿ ಪೃಥ್ವಿ ಅಂಶ ಜಾಸ್ತಿ, 50% ಪೃಥ್ವಿ. ಆಮೇಲೆ ಉಳಿದದ್ದು ನೀರು, ಬೆಂಕಿ, ಗಾಳಿ ಆಕಾಶ ಬಿಡಿ, ಅದು ಪ್ರತ್ಯೇಕವಾದಂತಹ ಘನ ವಸ್ತು ಅಲ್ಲ. ನಮ್ಮ ದೇಹದಲ್ಲಿ 50% ಮಣ್ಣಿನ ಅಂಶ ಇರೋದು. ಮಣ್ಣು ಅಂದರೆ ತಮಸ್ಸು, ನೀರು ಅಂದರೆ ರಜಸ್ಸು, ಬೆಂಕಿ ಅಂದರೆ ಸತ್ವ. ಹಾಗಾಗಿ ತಮೋಗುಣ 50% ಆಯ್ತಾ. ಉಳಿದದ್ದು ಎರಡು ಸೇರಿ ರಜಸ್ಸು ಸತ್ವ ಇರುವಂತಹದ್ದು ಅದು ಮತ್ತೆ 50%. ಅದರಲ್ಲಿ ಅರ್ಧಾಂಶ ತಮಸ್ಸು ಮತ್ತು ಅದೇ ಗಟ್ಟಿ. ಈ ದೇಹದಲ್ಲಿ ಮಣ್ಣಿನ ಅಂಶ ಹೋದರೆ ನೀರು, ಬೆಂಕಿ ಅಂಶ ಅಂದರೆ ಟೆಂಪರೇಚರ್ ಅಷ್ಟೇ, ಬದುಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಆಮೇಲೆ ನಿಜವಾಗಿ ಇರತಕ್ಕಂಥದ್ದು ಒಳಗಿನಿಂದ ನೀರಿನ ಅಂಶ ಇದೆ, ನೆತ್ತರು ಇದೆಲ್ಲ ನೀರು. ಆದರೆ ಇದೆಲ್ಲಕ್ಕೂ ಆಧಾರವಾಗಿರತಕ್ಕಂಥದ್ದು ಮಣ್ಣು, ಈ ಮಣ್ಣಿನ ದೇಹ, ಅನ್ನಮಯ ದೇಹ. ಹಾಗಾಗಿ ಪೃಥ್ವಿ ಈ ದೇಹದಲ್ಲೂ ತಮಸ್ಸಿನ ಅಂಶ ಜಾಸ್ತಿ. ತಮಸ್ಸಿನ ಅಂಶ ಇಲ್ಲದೇ ಇದ್ರೆ ದೇಹವೇ ಬಿದ್ದು ಹೋಗುತ್ತೆ. ಬರೇ ನೀರು ದೇಹವಾಗಿರುವುದು ಸಾಧ್ಯ ಇಲ್ಲ, ಬರೇ ಬೆಂಕಿ ದೇಹವಾಗಿರುವುದು ಸಾಧ್ಯ ಇಲ್ಲ. ಅದಕ್ಕೆ ಮಣ್ಣಿನ ಆವರಣ ಕೋಟಿಂಗ್ ಇರುವುದರಿಂದ ಮಣ್ಣಿನೊಳಗೆ ನೀರು, ಬೆಂಕಿ ಕೂತಿದೆ. ಇದು ಮೃಣ್ಮಯ, ಇದು ಪಾರ್ಥಿವ, ಅರ್ಥಾತ್ ಇದು ತಾಮಸ, ಇದು ತಾಮಸ ಶರೀರ. ಅದರಿಂದ ಮಹತ್ತರವಾದಂತಹ ಈ ತಮಸ್ಸಿನ ಪ್ರಭಾವದಿಂದ ನಮ್ಮನ್ನು ವಿಧಾರಣೆ ಮಾಡೋದು ಅಂದರೆ ಈ ತಾಮಸವಾದ ಶರೀರದಿಂದ ಬಿಡುಗಡೆಗೊಳಿಸುವುದೂ ಹೌದು, ಅಂದರೆ ಮುಕ್ತಿ. ಆಮೇಲೆ ಈ ದೇಹದಲ್ಲಿ ನಮಗೆ ಹೆಚ್ಚು ಪ್ರಭಾವ ತಮೋಗುಣದ್ದೇ. ಆ ತಮೋಗುಣದ ಪ್ರಭಾವದಿಂದ ನಮ್ಮನ್ನು ಪಾರುಗೊಳಿಸುವುದು, ಸತ್ವದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅದು ಭಗವಂತನೇ ಮಾಡಬೇಕಾದ ಕೆಲಸ. ನಾವೇ ಸತ್ವದ ಕಡೆಗೆ ಹೋಗೋಣ ಅಂತ ಆಗುವುದೇ ಇಲ್ಲ. ಮನಸ್ಸು ತಮಸ್ಸಿನ ಕಡೆಗೆ ಎಳೀತದೆ ನಮ್ಮನ್ನು. ಯಾಕೆಂದರೆ ಆ ಗ್ರಾವಿಟೇಷನ್ ಜಾಸ್ತಿ. ಅದಕ್ಕೆ ನಾನು ಹೇಳಿದೆ, ಗ್ರಾವಿಟೇಷನ್ ಇರೋದು ಯಾವುದರಲ್ಲಿ? ಮಣ್ಣಿನಲ್ಲಿ. ಸೆಂಟರ್ ಆಫ್ ಗ್ರಾವಿಟಿ ಇರೋದು ನೀರಿನಲ್ಲಿ ಅಲ್ಲ, ಬೆಂಕಿಯಲ್ಲಿ ಅಲ್ಲ, ಮಣ್ಣಿನಲ್ಲಿ. ಅಂದರೆ ಏನಾಯಿತು, ಅರ್ಥ ಏನಾಯಿತು? ಸೆಂಟರ್ ಆಫ್ ಗ್ರಾವಿಟಿ ಇರೋದು ಎಲ್ಲಿಂದ? ತಮೋಗುಣದಲ್ಲಿ, ಸತ್ವಲ್ಲೇ ರಜಸ್ಸಲ್ಲ. ಇದರ ಅರ್ಥ ಅದನ್ನು ನಮ್ಮನ್ನು ಸೆಳೆಯೋದು, ಕೆಳಕ್ಕೆ ಎಳೆಯೋದು ತಮೋಗುಣ. ಅದೇ ಗ್ರಾವಿಟೇಷನ್, ಅದು ಮಣ್ಣಿನಲ್ಲಿದೆ, ಅದು ತಮೋಗುಣದ್ದು. ಆದರೆ ಇದರ ಗ್ರಾವಿಟೇಷನ್ ಏನು? ಸತ್ವದ ಗ್ರಾವಿಟೇಷನ್ ಎಲ್ಲಿದೆ? ಮೇಲ್ಮುಖವಾಗಿದೆ. ಅದು ಮೇಲಕ್ಕೆ ಹೋಗಬೇಕಾಗಿದ್ರೆ ಯಾರ ಹಿಡಿದು ಎತ್ತಬೇಕು, ಇಲ್ಲದ್ರೆ ನಾವು ಕೆಳಕ್ಕೆ ಹೋಗೋದು. ಮೇಲಕ್ಕೆ ಹೋಗಿಯೂ ಕೈ ಬಿಟ್ಟರೆ ಕೆಳಕ್ಕೆ ಬರೋದು ಮತ್ತೆ. ಅದರಿಂದ ನಿಜವಾದ ಸೆಳೆತ ಅಧೋಮುಖವಾಗಿದೆ. ಮೇಲಕ್ಕೆ ಹೋಗಬೇಕು ಅಂದರೆ ಯಾರೋ ಮೇಲಕ್ಕೆ ನಮ್ಮನ್ನು ಎತ್ತಿ ಕೊಂಡೊಯ್ಯಬೇಕು. ಒಂದು ನಿಚ್ಚಳಿಗೆ ಬೇಕು, ಇಲ್ಲ ಏರೋಪ್ಲೇನ್ ಬೇಕು, ಏನೋ ಒಂದು ಬೇಕಪ್ಪ ಮೇಲಕ್ಕೆ. ನಾವಾಗೇ ಮೇಲೆ ಹೋಗೋದು, ನಮ್ಮ ಕೆಳಕ್ಕೆ ಹೋಗೋದು. ಹಾಗಾಗಿ ಇನ್ಯಾವುದೋ ಒಂದು ಶಕ್ತಿ ನಮ್ಮನ್ನು ಮೇಲಕ್ಕೆ ಕೊಂಡೊಯ್ಯಬೇಕು. ಆ ಶಕ್ತಿ ಭಗವಂತ, ನಮ್ಮನ್ನು ಮೇಲಕ್ಕೆತ್ತುವ ಶಕ್ತಿ. ಅದನ್ನೇ ತಮಸ್ಸು ಅಂದರೆ ಕೆಳಕ್ಕೆ ತಳ್ಳುವ ಶಕ್ತಿ. ಅದರಿಂದ ಪಾರು ಮಾಡಿ ನಮ್ಮನ್ನು ಮೇಲಕ್ಕೆತ್ತುವ ಶಕ್ತಿ ಭಗವಂತ. ಅದನ್ನೇ ವಿದಾರಿತ ಮಹತ್ತಮಃ, ದೊಡ್ಡವರ ತಮೋಗುಣವನ್ನು ಕೂಡ ನಾಶ ಮಾಡಿ ಮಹತಾಂ ಬ್ರಹ್ಮೇಂದ್ರಾದಿಗಳಿಗೂ ಕೂಡ ಆ ತಮೋಗುಣದ ಪ್ರಭಾವದಿಂದ ಪಾರು ಮಾಡಿ ಅವರನ್ನು ಮೇಲಕ್ಕೆ ಒಯ್ದ ಶಕ್ತಿ. ಸರ್ವ ದೇವಾದಿ ದೇವಸ್ಯ ವಿದಾರಿತ ಮಹತ್ತಮಃ. ಸರ್ವ ದೇವಾದಿ ದೇವಸ್ಯ ಎಂಥ ಭಗವಂತ ಅಂದರೆ ಮಹತ್ತಾಗಿರತಕ್ಕಂಥ ದೇವತೆಗಳಲ್ಲಿಯೂ ಇರತಕ್ಕ ತಮೋಗುಣವನ್ನು ಪರಿಹರಿಸಿದವ ಅಂದಾಗ ಭಗವಂತನಿಗೆ ಅದು ಹೇಗೆ ಬಂತು ಆ ಶಕ್ತಿ? ಸರ್ವದೇವ ಆದಿದೇವಸ್ಯ ಅಂತ. ಎಲ್ಲ ದೇವತೆಗಳಿಗೂ ಆದಿದೇವನಾದವ ಅಂತ. ಎಲ್ಲ ದೇವತೆಗಳು ಅಂತಂದರೆ 9 ಕೋಟಿ ದೇವತೆಗಳನ್ನು ಶಾಸ್ತ್ರಕಾರರು ಹೇಳ್ತಾರೆ. ನವಕೋಟ್ಯೋಹಿ ದೇವಾನ ಅಂತ. ಆಮೇಲೆ ಅವರಿಗೆ ಮತ್ತು ಇನ್ಕ್ರಿಮೆಂಟ್ ಆಗಿ 33 ಕೋಟಿ ಆಗಿದ್ದಾರೆ. ಆದರೆ ಅದು ಶಾಸ್ತ್ರೀಯವಾಗಿ ಇನ್ನೂ 9 ಕೋಟಿಯೇ ಇದ್ದಾರೆ. ಕೆಲವರು ಅವರಿಗೆ ಸ್ವಲ್ಪ ಸಂಖ್ಯೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಶಾಸ್ತ್ರಕಾರರ ಪ್ರಕಾರ ನವಕೋಟ್ಯೋಹಿ ದೇವಾನ, 9 ಕೋಟಿ ದೇವತೆಗಳು. ಅವರು ಮತ್ತೆ ಬೆಳೆಯೋದೇ ಇಲ್ಲ, ಅವರು ಜನಸಂಖ್ಯೆ ವೃದ್ಧಿ ಆಗೋದೇ ಇಲ್ಲ ಅವರಲ್ಲಿ, ದೇವತೆಗಳಲ್ಲಿ. ಆ 9 ಕೋಟಿಯಲ್ಲಿ ಸರ್ವದೇವಾಹ ಅಂದರೆ 9 ಕೋಟಿ ದೇವತೆಗಳು. ಆ ದೇವತೆಗಳಿಗೂ ಎಲ್ಲರಿಗೂ ಕೂಡ ಆದಿದೇವ ಅಂದರೆ ಎಲ್ಲರಿಗೂ ಕೂಡ ಆದಿ ಅಂದರೆ ಕಾರಣನಾದವ, ಎಲ್ಲರಿಗಿಂತ ಮೊದಲಿದ್ದವ ಅಂದರೆ ಎಲ್ಲರನ್ನೂ ಸೃಷ್ಟಿ ಮಾಡಿದ. ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೂ ಮೂಲ ಶಕ್ತಿಯಾಗಿರತಕ್ಕಂಥ ದೇವರು ಅಂತ ಹೇಳಿದ್ರು ಸರ್ವದೇವಾದಿ ದೇವಸ್ಯ. ಆದ್ದರಿಂದಲೇ ಬ್ರಹ್ಮಾದಿ ದೇವತೆಗಳ ತಮಸ್ಸನ್ನು ಕೂಡ ಪರಿಹರಿಸ್ತಕ್ಕಂಥ ಶಕ್ತಿ ಇರುತ್ತಪ್ಪ. ಅಂಥ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿಭಿವಂದಿತಂ ಉದಾರಮಾದರಾನ್ನಿತ್ಯಂ ಅನಿಂದ್ಯಂ ಸುಂದರೀಪತೇ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿಭಿವಂದಿತಂ. 4ನೆಯ ಪದ್ಯದಲ್ಲಿ ಅದನ್ನು ಉದಾರಂ ಆದರಾತ್ ನಿತ್ಯಂ ಅನಿಂದ್ಯಂ ಸುಂದರೀಪತೇ ಆನಂದಸ್ಯ ಪದಂ ವಂದೇ. ನಿತ್ಯಂ ವಂದೇ ಅಂತಂದ್ರೆ
ನಿತ್ಯಂ ಅಂದರೆ ನಿತ್ಯವಾದ ಭಗವಂತನ ಸ್ವರೂಪವನ್ನು ನಾನು ನಿತ್ಯವೂ ನಮಸ್ಕರಿಸುತ್ತೇನೆ. ಅಂದರೆ ಆಗೊಮ್ಮೆ ಈಗೊಮ್ಮೆ ಪುರುಸೊತ್ತಾದಾಗ ಮತ್ತು ತಾಪತ್ರಯ ಬಂದಾಗ ಮಾತ್ರ ದೇವರನ್ನು ಸ್ತುತಿಸುವುದು ನಮ್ಮ ಸ್ವಭಾವ. ಬೇರೆ ಸಮಯದಲ್ಲಿ ಪುರುಸೊತ್ತಿಲ್ರಿ, ದೇವರನ್ನು ಪೂಜೆ ಮಾಡಬೇಕು ಅಂತ ಉಂಟು, ಸ್ತೋತ್ರ ಹೇಳಬೇಕು ಅಂತ ಉಂಟು, ಪುರುಸೊತ್ತಾಗೋದಿಲ್ಲ ಅಂತ ಹೇಳ್ತೇವೆ. ಆಮೇಲೆ ಬಹಳ ತಾಪತ್ರಯ ಬಂದಾಗ ಪುರುಸೊತ್ತು ಮಾಡಿಕೊಳ್ತೇವೆ, ಯಾಕಂದ್ರೆ ತಾಪತ್ರಯ ಉಂಟು. ತಾಪತ್ರಯ ಪರಿಹಾರ ದೇವರನ್ನು ಸ್ತೋತ್ರ ಮಾಡಿದ್ರೆ ಮಾಡ್ತಾನೇನೋ, ನಾವು ಕಡೆ ಮಾಡದೆ ತಾಪತ್ರಯ ಹೆಚ್ಚು ಮಾಡೋದು ಬೇಡ, ಒಂದು ಸ್ತೋತ್ರ ಮಾಡುವ ಅಂತ. ಹಾಗಾಗಿ ಒಂದೋ ತಾಪತ್ರಯಗಳಿರಬೇಕು. ಆಮೇಲೆ ಅದರಿಂದ ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಾನು ತಾಪತ್ರಯಗಳಿದ್ದಾಗ ಭಗವಂತನನ್ನು ಸ್ತೋತ್ರ ಮಾಡುವವನಲ್ಲ, ಮತ್ತು ನನ್ನ ಸಹಜ ಸ್ವಭಾವ ಅದು. ನಾವೀಗ ಯಾಕೆ ಭಗವಂತನ ಸ್ತೋತ್ರ ಮಾಡೋದು ಅಂದರೆ ಏನೋ ಒಂದು ಉದ್ದೇಶಕ್ಕಾದರೆ ಏನೋ ಒಂದು ತಾಪತ್ರಯ ಉಂಟು, ಪರಿಹಾರ ಮಾಡು, ಒಂದು ಪುರುಸೊತ್ತು ಉಂಟು, ಈ ಬೇರೆ ಏನು ಕೆಲಸ ಇಲ್ಲ, ದೇವರ ಸ್ತೋತ್ರ ಹೇಳುವಂತ. ಹಾಗಲ್ಲ, ಇದು ನನ್ನ ಸ್ವಭಾವ, ಅದು ಸಹಜ ಸ್ವಭಾವ, ನಿತ್ಯಂ ಒಂದೇ ಅಂತ. ನಾನು ಯಾವುದೋ ಒಂದು ಕಾರಣಕ್ಕೋಸ್ಕರ ಒಂದು ಸಮಯ ವಿಶೇಷದಲ್ಲಿ, ಸಂದರ್ಭ ವಿಶೇಷದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡುವವನಲ್ಲ, ಸದಾ ಭಗವಂತನನ್ನು ಸ್ತೋತ್ರ ಮಾಡೋದು ನನ್ನ ಸ್ವಭಾವ, ನೇಚರ್. ಅದರಿಂದ ನಿತ್ಯವೂ ಭಗವಂತನನ್ನು ಸ್ತುತಿಸುವ. ಈ ಸ್ತೋತ್ರ ಮಾಡುವಾಗ ಮಾತ್ರ ಅಲ್ಲ, ಅದು ನಿರಂತರ ಇರುವಂಥದ್ದು. ನಿತ್ಯವೂ ಭಗವಂತನನ್ನು ಸ್ತುತಿಸುವುದರಲ್ಲಿಯೂ ಕೂಡ ಭಗವಂತನನ್ನು ಎರಡು ವಿಧದಿಂದ ಸ್ತೋತ್ರ ಮಾಡಬಹುದಲ್ಲ. ಭಗವಂತನನ್ನು ಹೆದರಿ ಸ್ತೋತ್ರ ಮಾಡಬಹುದು. ಇಲ್ಲದೆ ನರಕ. ಈಗ ನಾವು ಭಗವಂತ ಸ್ತೋತ್ರ ಮಾಡುವುದರಲ್ಲಿ ನಿಜವಾಗಿ ಭಕ್ತಿ ಇಲ್ಲ, ಭಯ ಇರೋದು. ದೇವರನ್ನು ನಂಬುವ ಅನೇಕ ಮಂದಿ ಅವರಿಗೆ ನಿಜವಾಗಿ ದೇವರಲ್ಲಿ ಭಕ್ತಿ ಇಲ್ಲ, ಮತ್ತೆ ಹೆದರಿಕೆ. ದೇವರು ಅಂದರೆ ಒಂದು ಭಯಾನಕ, ಅವನು ಎಲ್ಲಿ ನರಕಕ್ಕೆ ಹಾಕಿ ಬಿಡ್ತಾನೋ ಅಂತ ಹೆದರಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ದೇವರಿಗೆ ಸುತ್ತು ಬರೋದು. ಅಂದರೆ ಇದರ ಹಿಂದೆ ನಿಜವಾಗಿ ದೇವರ ಮೇಲೆ ಪ್ರೀತಿ ಇಲ್ಲ. ಪ್ರೀತಿ ಅಲ್ಲ, ಅದು ಭಯ. ಭಯದಿಂದ ದೇವರನ್ನ ಆರಾಧನೆ ಮಾಡ್ತಕ್ಕಂಥ ಪ್ರವೃತ್ತಿ. ಆಚಾರ್ಯ ಹೇಳ್ತಾರೆ, ನನಗೆ ಭಯವೇ ಇಲ್ಲ ದೇವರು ಅಂದರೆ. ಮತ್ತೆ ಆದರಾತ್, ನನಗೆ ದೇವರೊಂದು ಮಹಾಪ್ರಿಯವಾದ ವಸ್ತು, ಪ್ರೀತಿಯಿಂದ ನಾನು ದೇವರನ್ನು ಭಜನೆ ಮಾಡ್ತೇನೆ, ಭಯದಿಂದ ಅಲ್ಲ. ಮತ್ತು ದೇವರನ್ನು ನಾವು ಭಯದಿಂದ ಭಜನೆ ಮಾಡಬಾರದು, ಯಾಕಂದ್ರೆ ದೇವರು ಭಯಾನಕವಾದ ವಸ್ತು ಅಲ್ಲ. ಅದು ಉದಾರಂ, ಅದು ಕಾರಣ ಹೇಳ್ತಾರೆ, ಅದು ಬಹಳ ಉದಾರವಾಗಿದೆ. ಉದಾರ ಅಂದರೆ ಎರಡರ್ಥ. ಎಲ್ಲಕ್ಕಿಂತ ದೊಡ್ಡದು ಒಂದು, ಎಲ್ಲಕ್ಕಿಂತ ದೊಡ್ಡದಾದರೂ ನೀವು ಭಯ ಪಡಬೇಕಾದ್ದಿಲ್ಲ, ಯಾಕೆಂದರೆ ಅದು ಉದಾರವಾಗಿದೆ. ಅಂದರೆ ಉದಾರ ನಾವು ಕನ್ನಡದಲ್ಲಿ ಹೇಳ್ತಾರೆ, ತುಂಬ ಉದಾರಿಗಳು ಅಂತ ಹೇಳ್ತಾರೆ. ಅಂದರೆ ಏನು ಕೇಳಿದರೆ ಅದನ್ನು ಕೊಡುವಂಥವನು. ನೀನು ಯಾಕೆ ಹೆದರ್ತಿ? ನೀನು ತಪ್ಪನ್ನು ಕ್ಷಮಿಸುವುದು, ಅದನ್ನು ಕ್ಷಮಿಸ್ತಾನೆ. ನೀನು ಏನು ಕೇಳಿದರೆ ಅದನ್ನು ಕೊಡ್ತಕ್ಕಂಥ ಕರುಣಾಳು ಅಂತ ಅರ್ಥ ಉದಾರ ಅಂದರೆ. ಬಹಳ ಉದಾರ್ಯ. ಅವನು ಎಂದೂ ಕೂಡ ಲೋಭಿಯಲ್ಲ, ಭಕ್ತರು ಕೇಳಿದ್ದನ್ನು ಕೊಡದೆ ಅದನ್ನು ಮುಗಿಮಿಷ್ಟಿ ಹಿಡಿಯುವವನಲ್ಲ, ಬಯಸಿದ್ದನ್ನು ಕೊಡುವ ಕರುಣಾಳು. ಮತ್ತೆ ಎಲ್ಲಿ ಕೊಡಬೇಕು ಅಂತ ಇದ್ರೂ ಅವನಿಗೆ ಕೊಡ್ಲಿಕ್ಕೆ ಆಗಬೇಕಲ್ಲ, ಅಂದರೆ ಉದಾರ. ಎಲ್ಲವನ್ನು ಕೊಡಬಲ್ಲ ಸರ್ವಶ್ರೇಷ್ಠವಾದ ಶಕ್ತಿ, ಕೊಡುವ ತಾಕತ್ತುಳ್ಳವ, ಕೊಡುವ ಕಾರುಣ್ಯ ಉಳ್ಳವ, ಎರಡೂ ಅರ್ಥವನ್ನು ಉದಾರ ಅನ್ನೋದು ಹೇಳುತ್ತೆ. ಅಂಥ ಭಗವಂತನನ್ನ, ಸಮಸ್ತ ಅಭೀಷ್ಟವನ್ನು ಕೊಡಬಲ್ಲ ಭಗವಂತನನ್ನ ಪ್ರೀತಿಸುವುದು ಬಿಟ್ಟು ಹೆದರ್ತಿರಲ್ಲ. ಯಾಕೆ ಹೆದರ್ತೀರಿ ಅಂತ ಕೇಳ್ತಾರೆ ಆಚಾರ್ಯರು. ಅದರಿಂದ ಉದಾರಂ ಆದರಾತ್ ನಿತ್ಯಂ ಅನಿಂದ್ಯಂ. ಅದು ಹಿಂದೆ ನಾನು ಅಜರಂ ಅನ್ನೋದನ್ನೇ ಇಲ್ಲಿ ವ್ಯವಸ್ಥೆ ನೋಡಿ. ಯಾರೋ ಯಾವ ಕಾರಣಕ್ಕೂ ನಿಂದಿಸಬೇಕಾದಂಥ ದೋಷಗಳಿಲ್ಲದಂಥ ನಿರ್ದಿಷ್ಟವಾದ ಸ್ವರೂಪ ಅದು. ಸುಂದರೀಪತೇ ಆನಂದಸ್ಯ, ಅಲ್ಲಿ ಇಂದಿರಾಧಾರಂ ಅನ್ನುವುದನ್ನೇ ಇಲ್ಲಿ ಬೇರೊಂದು ರೂಪದಲ್ಲಿ ಜಗತ್ತಿನ ಸೌಂದರ್ಯದ ಖಣಿಯಾಗಿರತಕ್ಕಂಥ, ಲಕ್ಷ್ಮಿಗೂ ಸ್ವಾಮಿಯಾಗಿರತಕ್ಕ ಆನಂದ ಸ್ವರೂಪನಾದ ಭಗವಂತನ ಪದಂ ವಂದೇ ಬ್ರಹ್ಮೇಂದ್ರಾದಿಭಿವಂದಿತಂ. ಇಂದೀವರೋದರ ನಿಭಂ ಸುಪೂರ್ಣಂ ಆದಿಮೋಹನಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಅದರ ಮೇಲೆ ಈಗ ಪಾದವನ್ನ ಭಗವಂತನ ಮುಖಕ್ಕೆ ಬಂದು ಬಿಡ್ತಾರೆ ನೋಡಿ. ಇಂದೀವರೋದರ ನಿಭು, ಇಂದೀವರೋದರ ದಳನಯನ ಅಂತ ಹಿಂದೆ ವರ್ಣನೆ ಮಾಡಿದ್ದು. ಇಂದೀವರೋದರ ದಳನಯನ ಮಂದರಧಾರ ಗೋವಿಂದ ವಂದೇ ಅಂತ. ಇಂದೀವರೋದರ ನಿಭಂ ಅಂತ ಇಲ್ಲಿ ಹೇಳ್ತಾರೆ. ಇಂದೀವರ ಉದರ ನಿಭಂ. ಇಂದೀವರ ಅಂದರೆ ಕಮಲ, ಅದರ ಉದರ ಅಂದರೆ ಮಧ್ಯ, ಕಮಲದ ನಡುವಿನ ಕೇಸರದ ಭಾಗ. ಆ ಕಮಲದ ನಡುವಿನ ಕೇಸರದಂತೆ ನಿಭ ಅಂದರೆ ಪ್ರಕಾಶವುಳ್ಳವನು. ಅದರಂತೆ ಕಮಲದ ಮಧ್ಯಭಾಗದ ಪ್ರಕಾಶ ಅಂದರೆ ಅದು ಯಾವ ಕಮಲ? ಎರಡೂ ಆಗಬಹುದು. ಅದನ್ನು ಅದಕ್ಕೋಸ್ಕರವೇ ಅಸ್ಪಷ್ಟವಾಗಿ ಇಂದೀವರ ಅಂತಂದರು. ಇಂದೀವರದಲ್ಲಿ 3 ಥರದ ಕಮಲಗಳನ್ನು ಹೇಳ್ತಾರೆ ಇಂದೀವರವನ್ನು ಸಂಸ್ಕೃತದಲ್ಲಿ. ಒಂದು ಇಂದೀವರ ಕಮಲ, ಅದು ಬೆಳ್ಳಗಿರ್ತದೆ, ಎಲ್ಲ ಸಾಮಾನ್ಯವಾಗಿ ಎಲ್ಲ ಕಡೆ ನಮಗೆ ಸಿಗುವಂಥದ್ದು, ಬಿಳಿದಾವರೆ. ಇನ್ನೊಂದು ಕಮಲ ಕೆಂಪಾಗಿರ್ತದೆ, ಕೆಂದಾವರೆ, ಅದು ಇಂದೀವರವೇ. ಮತ್ತೊಂದು ಕನ್ನೈದರೆ ಅಂತ ಹೇಳಿದೆ ನಾನು, ನೈದರೆ ಕಪ್ಪಾಗಿರ್ತದೆ, ನೀಲ. ಕಪ್ಪು ಅಂದರೆ ಬ್ಲ್ಯಾಕ್ ಅಲ್ಲ, ಬ್ಲೂ, ನೀಲಿ ವರ್ಣ. ಹೂವುಗಳಲ್ಲಿ
ಕಪ್ಪು ಬಣ್ಣದ ಹೂ ಇರೋದಿಲ್ಲ, ನೀಲಿ ವರ್ಣದ ಹೂಗಳು ಇರ್ತವೆ. ಹೀಗೆ 3 ಥರದ ಇಂದೀವರಗಳಿವೆ. ಇಂದೀವರದ ಉದರ ಅಂದರೆ ಅದರ ಮಧ್ಯಭಾಗ, ಅದರ ಕೇಸರ, ಅಥವಾ ಇಂದೀವರೋದರ ದಳನಯನ ಅಂತ ಅದರ ಒಳಗಿನ ಎಸಳು. ಯಾಕೆಂದರೆ ಹೊರಗಿನ ಎಸಳಿಗಿಂತ ಒಳಗಿನ ಹೆಸರು ಹೆಚ್ಚು ಕೋಮಲವಾಗಿರುತ್ತೆ. ಅದಕ್ಕೋಸ್ಕರ ಅದರ ಇಂದೀವರದ ಉದರ ಅಂದರೆ ಮಧ್ಯಭಾಗದ ಎಸಳು. ಒಂದು ಹೊರಗಿನ ಎಸಳು ಅದು ಹೆಚ್ಚು ಚಾಚಿಕೊಂಡು ಅದು ಬೇಗ ಬಾಡುತ್ತೆ, ಒಳಗಿನ ಎಸಳು ತುಂಬ ಮೃದುವಾಗಿ ತುಂಬ ಸುಂದರವಾಗಿರ್ತದೆ. ಆದ್ದರಿಂದ ಇಂದೀವರದ ಉದರ ಅಂದರೆ ಒಳಗಿನ ಎಸಳು, ಅದರಂತೆ ಇರುವವನು ಅಂತ. ಅಂದರೆ ಇದರಲ್ಲಿ ನೋಡಿ, ಇಂದೀವರದ ಒಳಗಿನ ಎಸಳಿನಂತೆ ಇರುವುದು ಭಗವಂತನ ಕಣ್ಣು, ಅದು ಇಂದೀವರೋದರ ದಳ ನಯನ, ಅದು ಇಂದೀವರದ ಒಳಗಿನ ಹೆಸರಿನಂತೆ ಇರುವಂಥದ್ದು. ಆಮೇಲೆ ಒಳಗಿನ ಹೆಸರಿನಂತೆ ನೀಲವರ್ಣ ಇರುವಂಥದ್ದು ಅದು ಕೆಂಬಣ್ಣ ಅಂತ ಇಟ್ಟುಕೊಂಡ್ರೆ ನಸುಗೆಂಪು, ಅದು ಕಣ್ಣಾಯಿತು. ನಸುಗೆಂಪು ಅಂತ ಇಟ್ಟುಕೊಂಡ್ರೆ ಕಣ್ಣು ಆಗಬಹುದು, ಭಗವಂತನ ಇಡೀ ಶರೀರವೂ ಆಗ್ಬೋದು. ಯಾಕೆಂದರೆ ಭಗವಂತನನ್ನ ಪ್ರೋದ್ಯದ ಆದಿತ್ಯವರ್ಣ ಉದ್ಯದ್ಭಾಸ್ವತ್ ಸಮಾಭಾಸ, ಉದಿಸುವ ಸೂರ್ಯನಂತೆ ಕೆಂಬಣ್ಣದವ ಅಂತ ಭಗವಂತನ ವರ್ಣವನ್ನು ಹೇಳ್ತಾರೆ. ಹಾಗಾಗಿ ಭಗವಂತನ ಮೈಬಣ್ಣ ನಸುಗೆಂಬಣ್ಣ ಹೌದು. ಹಾಗಾಗಿ ಕಮಲದ ಹೆಸರಿನಂತೆ ನಸುಗೆಂಬಣ್ಣದವನು ಅಂದರೆ ಅವನ ಮೈಬಣ್ಣ ಅಥವಾ ಕೆಂಬಣ್ಣದ ಕಣ್ಣು ಉಳ್ಳವನು, ನಸುಗೆಂಬಣ್ಣದ ತಾವರೆ ಹೆಸರಿನಂತಹ ಕಣ್ಣು ಉಳ್ಳವ. ನೀಲ ಅಂತ ಇಟ್ಟುಕೊಂಡ್ರು ಕೂಡ, ನೀಲ ತಾವರೆ ಅಂತ ಇಟ್ಟುಕೊಂಡ್ರೆ ನೀಲ ತಾವರೆಯಂತೆ ಮೈಬಣ್ಣ ಉಳ್ಳವನು ಭಗವಂತ. ನೀಲವರ್ಣನೂ ಹೌದು, ಭಗವಂತ ರಕ್ತವರ್ಣನೂ ಹೌದು. ಆಮೇಲೆ ಭಗವಂತ ಶುಕ್ಲವರ್ಣನೂ ಹೌದು, ಅದು ಭಗವಂತನ. ಅದರಿಂದ ಬಿಳಿದಾವರೆ ಯಾವುದೂ ಆಗ್ಬೋದು. ಅದಕ್ಕೋಸ್ಕರ ಇಂದೀವರೋದರ ನಿಭಂ ಅಂತಂದರು ಆಚಾರ್ಯರು. ತಾವರೆಯ ನಡುವಿನ ಎಸಳಿನಂತೆ ಇರುವ ಮೈಬಣ್ಣ, ಅದು ನೀಲ, ಅದು ಬಿಳಿ, ಅದು ಕೆಂಪು, ಅಥವಾ ಕಣ್ಣು ನಸುಕೆಂಪು, ಯಾವುದೂ ಆಗಬಹುದು. ಸುಪೂರ್ಣಂ, ಅದು ಸುಪೂರ್ಣಂ ಅಂದರೆ ಪರಿಪೂರ್ಣವಾದದ್ದು, ತಾನು ಪರಿಪೂರ್ಣವಾದದ್ದು. ಮತ್ತು ಪೂರಯತೀತಿ ಪೂರ್ಣಂ, ನಮ್ಮಲ್ಲಿ ಪೂರ್ಣತೆಯನ್ನು ತಂದುಕೊಡುವಂಥದ್ದು. ಯಾರು ಆ ಭಗವಂತನನ್ನು ಉಪಾಸನೆ ಮಾಡಿದರೂ ಅವರು ಪೂರ್ಣತೆಯನ್ನು ಪಡೀತಾರೆ ಮತ್ತು ಸ್ವಯಂ ಅದು ಪೂರ್ಣವಾದದ್ದು. ಆದರೆ ವಾದಿ ಮೋಹನಂ ತಂದರು. ಭಗವಂತನ ಬಗೆಗೆ ವಾದ ಮಾಡ್ತಾರಲ್ಲ, ಚರ್ಚೆ, ಲಾಜಿಕ್, ದೇವರು ಇದ್ದಾನೆ ಅಥವಾ ಇಲ್ಲ, ಇದ್ರೆ ಹೇಗಿದ್ದಾನೆ, ಈ ಚರ್ಚೆ ಮಾಡೋರದ್ದು ಅವಸ್ಥೆ ನೋಡಿ ಆಚಾರ್ಯರು ನಗ್ತಾರೆ. ಯಾಕೆಂದರೆ ದೇವರನ್ನು ಕಾಣದೇ ದೇವರ ಬಗ್ಗೆ ವಾದ ಮಾಡ್ತಾರಲ್ಲ ಈ ಮಂದಿ. ಲಾಜಿಕ್ ಅಂದರೆ ಕಾಣದೇ ಇದ್ದ ಸಂಗತಿಯಲ್ಲಿ ಲಾಜಿಕ್ ಮಾಡಿದರೆ ಎಷ್ಟು ಮಾಡ್ಬೋದು, ಏನು ಮಾಡ್ಬೋದು, ತಲೆ ಇಲ್ಲ ಬಿಡೋವಿಲ್ಲ ಅದಕ್ಕೆ. ನಾವು ಕಾಣದ ಸಂಗತಿಯ ಬಗ್ಗೆ ವಾದ ಮಾಡಿದರೆ ಅಂದರೆ ಲಾಜಿಕಲ್ ಡೈಲೆಕ್ಟಿಕ್ಸ್, ವಾದ ತರ್ಕ ಮಾಡಿದರೆ ಅದು ಏನೂ ಕೂಡ ತಿಳಿಯೋದಿಲ್ಲ. ಅದರಲ್ಲಿ ಹೇಗೂ ವಾದ ಮಾಡಬಹುದು, ಯಾಕೆಂದರೆ ವಾದಕ್ಕೆ ಬೇಸ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ನಾವು ಅದು ಹಾಗಿರಬಹುದು, ಹಾಗಾದರೆ ಹಾಗೆ ವಾದ ಮಾಡುವ, ಹೀಗಿರ್ಬೋದು ಹಾಗಾದ್ರೆ ಹೀಗೆ. ಯಾಕಂದರೆ ವಾದ ಹೇಗೆ ಮಾಡಲಿಕ್ಕೂ ಬರುತ್ತೆ. ವಾದ ಅನ್ನೋದು ನಮ್ಮ ಬುದ್ಧಿಯ ಒಂದು ಚಮತ್ಕಾರ ಅಷ್ಟೇ. ಅದನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಬೇಸ್ ಇಲ್ಲ. ಮತ್ತು ಹಾಗಾದರೆ ದೇವರು ಹೇಗಿದ್ದಾನೆ, ಈಗ ಅದರಿಂದ ಎಷ್ಟೋ ವಾದಗಳು, ಅದನ್ನು ಭಗವಂತನ ಬಗ್ಗೆ ಎಷ್ಟು ವಾದಗಳು ಬೆಳೆದವು. ಭಗವಂತ ನಿರ್ಗುಣ ಅಂತ ಒಂದು ವಾದ ಬೆಳೆಯಿತು. ಭಗವಂತನಿಗೂ ಜೀವನಿಗೂ ಭೇದ ಇಲ್ಲ, ನಾನೇ ಭಗವಂತ ಅಂತಂದ್ರು ಕೆಲವರು. ನಾನೇ ಭಗವಂತ ಅಲ್ಲ, ನನಗಿನ್ ಸ್ವಲ್ಪ ವಾಸಿ ಅಂತ. ಅವನು ಅಷ್ಟಗುಣ ಅಂತ ಹೇಳಿದರು. ಆಮೇಲೆ ಅವನು ನಿರ್ಗುಣ ಅಂದರು. ಅವನು ಜಗತ್ತು, ಅವನು ಜಗತ್ತಿನ ಸ್ವರೂಪ ಅಂದರು. ಅಲ್ಲ, ಜಗತ್ತು ಅವನ ಶರೀರ, ಅವನ ಜಗತ್ತಿನೊಳಗಿರತಕ್ಕವಾದ. ಜಗತ್ತು ಅವನ ಶರೀರವೂ ಅಲ್ಲಪ್ಪ, ಜಗತ್ತು ಅವನ ಶರೀರ ಅಂತ ನಮ್ಮ ಹಾಗೆ ಅವನ ಶರೀರವು ನಾಶವಾಗುತ್ತೆ, ನಶ್ವರವಾದ ಶರೀರ ಆಯಿತು ಭಗವಂತನಿಗೆ. ಅದರಿಂದ ಅವನ ಜ್ಞಾನಾನಂದಮಯ ಶರೀರ, ಅವನ ಜಗತ್ತು ಅವನ ಶರೀರ ಅಲ್ಲ. ಹೀಗೆ ಎಷ್ಟು ವಿಧವಾಗಿ ಭಗವಂತನ ಬಗ್ಗೆ ಚರ್ಚೆಗಳು ಬೆಳೆದವು. ವೇದವನ್ನು ಓದಿದವರು ಇದೆಲ್ಲ ಚರ್ಚೆ ಬರೆದವರು. ಎಲ್ಲರಿಗೂ ಮೂಲ ವೇದವೇ. ಹಾಗಾಗಿ ವಾದ ಮಾಡುವವರಿಗೆ, ಅರ್ಥಾತ್ ಆಚಾರ್ಯ ಏನು ಹೇಳೋದು ಅಂದರೆ, ಇದೆಲ್ಲ ನ ತತ್ರ ಚಕ್ಷುರ್ಗಚ್ಚತೆ ನ ವಾಗ್ಗಚ್ಚತೆ ನೋ ಮನಃ. ಅದನ್ನು ನೀನು ಮನಸ್ಸಿನಿಂದ ಚಿಂತನೆ ಮಾಡಿ ತರ್ಕದ ಬಲದಿಂದ ದೇವರು ಹೀಗೆ ಅಂತ ನಾನು ತೀರ್ಮಾನ ಮಾಡಿಬಿಡ್ತೇನೆ ಅಂತ ಹೊರಟ್ರೆ ನೀನು ಗೊಂದಲದಲ್ಲಿ ಬೀಳ್ತೀಯ. ವಾದಕ್ಕೆ ಸಿಲುಕುವಂಥ ಸಂಗತಿ ಅಲ್ಲ ಅದು. ಮತ್ತೆ ಅದು ಅನುಭವದಿಂದ ಮನನ ಮಾಡಿ ತಿಳಿದುಕೊಳ್ಬೇಕಾದಂಥದ್ದು. ಅನುಭವ ಇಲ್ಲದ ಸಂಗತಿಯ ಬಗ್ಗೆ ವಾದ ಮಾಡಿದರೆ ಬರೇ ಮೋಹನಂ, ಮತ್ತಷ್ಟು ಕನ್ಫ್ಯೂಷನ್, ವಾದಿಗಳಿಗೆ ಮತ್ತಷ್ಟು ಗೊಂದಲಗೆಡಿಸುವಂಥ ರೂಪ. ಎಷ್ಟು ಜನ ಯಾವ ಬಗೆಯಲ್ಲಿ ವಾದ ಮಾಡಿದರೆ ಅವರವರ ವಾದಕ್ಕೆ ಅವರವರು ಅಂಟಿಕೊಳ್ಳೋದು, ಕೊನೆಗೆ ಸತ್ಯಕ್ಕೆ ಅಲ್ಲ ವಾದಕ್ಕೆ ಅಂಟಿಕೊಳ್ಳೋದು. ಸತ್ಯಕ್ಕೆ ನಮ್ಮ ವಾದ ಸತ್ಯವೇ ಆಗಿದ್ದರೆ, ಅಕಸ್ಮಾತ್ ಸತ್ಯದ ಬಗೆಗೆ ನಾವು ವಾದ ಮಾಡಿದರೆ ನಮ್ಮ ವಾದದಿಂದ ಸತ್ಯ ಪೂರ್ವಾಯಿತು. ಒಂದು ವೇಳೆ ನಮ್ಮದು ಅಸತ್ಯ ಆಗಿದ್ದರೆ ನಾವು ಅಂಟಿಕೊಳ್ಳೋದು ಸತ್ಯಕ್ಕಲ್ಲ, ವಾದಕ್ಕೆ. ಅವರವರ ವಾದದಲ್ಲೇ ಅವರವರು ನಿಂತು ಬಿಡ್ತಾರೆ, ಅವರು ಆಚೆ ಈಚೆ ಹೋಗುವುದೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ವಾದಿಗಳಿಗೂ ಮೋಹವನ್ನು ಮುಹ್ಯಂತಿ ಎಂ ಸೂರಯ. ಭಾಗವತದಲ್ಲೂ ಮೊದಲು ಇದನ್ನೇ ಹೇಳಿದ್ದು. ಜ್ಞಾನಿಗಳು ಕೂಡ ಯಾರ ಬಗ್ಗೆ ಮೋಹಗೊಳ್ಳುತ್ತಾರೋ,
ಅಂಥವರು ವಾದಿ ಮೋಹನಂದ್ರು. ಎಷ್ಟು ವಾದ ಮಾಡಿದೆಯೋ ಅಷ್ಟು ಗೊಂದಲಪ್ಪ, ಭಗವಂತನ ಬಗ್ಗೆ ವಾದ ಮಾಡ್ಲಿಕ್ಕೆ ಹೋಗ್ಬೇಡ. ವಾದ ಮಾಡಿದಷ್ಟು ಗೊಂದಲ ಹೆಚ್ಚಿಸ್ಕೊಳ್ತೀಯ, ಯಾವ ನಿನ್ನ ಗೊಂದಲವೂ ಪರಿಹಾರ ಆಗುವುದಿಲ್ಲ. ದ ಮೋರ್ ಕನ್ಫ್ಯೂಸ್ಡ್ ಯು ವಿಲ್ ಬಿ. ಹೆಚ್ಚು ಹೆಚ್ಚು ವಾದ ಮಾಡಿದಷ್ಟು ಹೆಚ್ಚು ಹೆಚ್ಚು ಗೊಂದಲ ಭಗವಂತನ ಬಗ್ಗೆ. ವಾದಿ ಮೋಹನಂ ಆನಂದಸ್ಯ ಪದಂ ಒಂದೇ. ಎಲ್ಲಿ ತನಕ ಅಂದರೆ ನೋಡಿ, ವಾದಿ ಮೋಹನಂ ಅನ್ನೋದಕ್ಕೆ ಮುಂದೆ ಅದಕ್ಕೆ ಹೇಳೋದು, ನಮಗೆ ವಾದ ಮಾಡ್ತಾ ಮಾಡ್ತಾ ಒಬ್ಬರು ಒಂದು ಲಾಜಿಕ್ ಮಾಡಿದೆ ಏನಂದ್ರೆ, ದೇವರಿಗೆ ಆನಂದ ಉಂಟೋ ಇಲ್ಲೋ ಒಂದು ಸಂಶಯ ಬಂತವರಿಗೆ. ಆನಂದ ಇದ್ದರೆ ದುಃಖವೂ ಇರಬೇಕು, ನಮ್ಮಲ್ಲಿ ಕಂಡಿದ್ದೇವೆ. ಇದು ವಾದ, ಲಾಜಿಕ್ಕು. ಎಲ್ಲಿ ಆನಂದ ಇದೆಯೋ ಅಲ್ಲಿ ದುಃಖ ಇದೆ, ನಮ್ಮ ಹಾಗೆ. ಅದನ್ನ ದೇವರಲ್ಲಿ ಆನಂದ ಇದ್ದರೆ ದುಃಖ ಇರಬೇಕು, ದೇವರಲ್ಲಿ ದುಃಖ ಇಲ್ಲ ಅದರಿಂದ ಆನಂದ ಇಲ್ಲ. ದಿಸ್ ಇಸ್ ಎ ಲಾಜಿಕ್. ಏನೋ ದೋಷ ಇದ್ರೆ ಹೇಳ್ರಿ, ಹೀಗೊಂದು ಲಾಜಿಕ್ ಮಾಡಿದೊಬ್ರು. ದೇವರಿಗೆ ಸುಖ ಇಲ್ಲ ಯಾಕೆಂದ್ರೆ ದುಃಖ ಇಲ್ಲ, ಆದ್ದರಿಂದ ಸುಖ ಇದ್ದರೆ ದುಃಖವೂ ಇರಬೇಕು, ನಮ್ಮ ಹಾಗೆ. ಇದು ಎಲ್ಲ ಇಂಥ ಲಾಜಿಕ್ಗಳು ಬೇಕಾದಷ್ಟು ಬೆಳೆದಿದೆ. ಸಂಸ್ಕೃತ ಸಾಹಿತ್ಯದಲ್ಲಿ ನೀವು ಹಳೆ ಕಾಲದಲ್ಲಿ ಲಾಜಿಕ್ಕಿನ ಪುಸ್ತಕಗಳನ್ನು ಓದಿದ್ರೆ ಇಂಥ ನೂರಾರು ಲಾಜಿಕ್ಗಳನ್ನು ನೋಡ್ಬೋದು. ಅವು ಅಂದರೆ ಸುಮ್ಮನೆ ನೋಡಿ ಮೋಜು, ಎಂಟರ್ಟೈನ್ಮೆಂಟ್. ಲಾಜಿಕ್ ಒಂದು ಎಂಟರ್ಟೈನ್ಮೆಂಟ್. ಇಂತಹ ಅದೃಷ್ಟವಾದ ವಿಷಯದಲ್ಲಿ ಲಾಜಿಕ್ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಅದನ್ನು ಹೀಗೆ ವಾದ ಮಾಡಿ ದೇವರಿಗೆ ಆನಂದ ಇಲ್ಲ ಅಂದರು. ಅದಕ್ಕೆ ವಾದಿಮೋಹನಂ ಆನಂದಸ್ಯ ಪದಂ ಅಂದರು. ವಾದಿಗಳಿಗೆ ಭ್ರಮೆ ಬೆರೆಸುವಂತಹ ಆನಂದಮಯ ನೀನು, ಯಾಕೆಂದರೆ ದುಃಖ ಇಲ್ಲದ ಆನಂದ ಅದು. ಅದೇ ಅರ್ಥ ಆಗುವುದಿಲ್ಲ ತರ್ಕ ವಾದ ಮಾಡೋರಿಗೆ. ವಾದ ಮಾಡುವವರಿಗೆ ಆನಂದ ಇದ್ದಲ್ಲೆಲ್ಲ ದುಃಖ ಇರಲೇಬೇಕು ಅನ್ನುವ ವಾದ ಅವರದ್ದು. ಹೀಗೆ ವಾದಿಮೋಹನಂ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದಿಭಿವಂದಿತಂ. ಇಂದೀವರೋದರ ನಿಭಂ ಸುಪೂರ್ಣಂ ವಾದಿಮೋಹನಂ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದಿಭಿವಂದಿತಂ. ದೂರಾದ್ದೂರತರಂ ದಾತೃ ಸರ್ವಾಮರೈಶ್ವರ್ಯ ವಿಮುಕ್ತ್ಯಾದೇಹ ಅಹೋವರಂ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದಿಭಿವಂದಿತಂ. ಆಮೇಲೆ ಎಂಥ ಆನಂದಮಯನಾದವನು, ದಾತೃ ಸರ್ವಾಮರೈಶ್ವರ್ಯ ವಿಮುಕ್ತ್ಯಾದೇಹ. ಎಂಥ ಒಂದು ಆನಂದದ ಪದ ಅಂತಂದರೆ ಅದು ನಮಗೆ ಬಯಸಿದ್ದನ್ನು ಕೊಡುವಂಥದ್ದು. ಎಂಥ ಬಯಸಿದ್ದು ಅಂದರೆ ಸರ್ವಾಮರೈಶ್ವರ್ಯ, ಎಲ್ಲ ದೇವತೆಗಳ ಒಡೆತನ. ಆಚಾರ್ಯರು ತನ್ನ ಸ್ವರೂಪವನ್ನು ಕುರಿತು ನೆನಪಿಸಿಕೊಂಡು ಈ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಅನ್ವಯವಾಗುವಂಥ ಎಲ್ಲ ದೇವತೆಗಳ ಸರ್ವ ಅಮರರ ಐಶ್ವರ್ಯ ಅಂದರೆ ಒಡೆತನ. ಎಲ್ಲ ದೇವತೆಗಳ ಒಡೆತನ ಇರುವುದು ಬ್ರಹ್ಮದೇವರಿಗೆ, ಅದು ಆಚಾರ್ಯರಿಗೆ ಮಾತ್ರ ಅನ್ವಯವಾಗುವ ಮಾತು. ಎಲ್ಲ ಬದುಕಿ ಸಂಸಾರದಲ್ಲಿದ್ದಾಗ ಎಲ್ಲ ದೇವತೆಗಳ ಒಡೆತನ, ಆಮೇಲೆ ಮುಕ್ತಿಯಲ್ಲಿ ಎಲ್ಲ ದೇವತೆಗಳಿಗಿಂತ ಮಿಗಿಲಾದ ಆನಂದದ ಸ್ಥಿತಿ. ಹೀಗೆ ಸರ್ವಾಮರೀಶ್ವರ್ಯ ವಿಮುಕ್ತ್ಯಾದೇಹೆ, ಇಂಥ ಕಲ್ಪನೆ ಮಾಡಲು ಸಂಭವವಾಗಿರತಕ್ಕಂಥ ಉನ್ನತ ಸ್ಥಿತಿಯನ್ನ ನನಗೆ ಕೊಟ್ಟಿರತಕ್ಕಂಥವ ಅಂತ ಹೇಳ್ತಾರೆ ಆಚಾರ್ಯರು. ಸರ್ವಾಮರೀಶ್ವರ್ಯ, ಎಲ್ಲ ದೇವತೆಗಳಿಗೂ ಒಡೆಯನಾಗತಕ್ಕಂಥ, ಎಲ್ಲ ಜೀವಕ್ಕೂ ನಿಯಾಮಕನಾಗಿರತಕ್ಕಂಥ ಪ್ರಾಣ ಪದವಿಯನ್ನ ಕೊಟ್ಟವ. ಅಷ್ಟೇ ಅಲ್ಲ, ವಿಮುಕ್ತ್ಯಾದೇಹೆ, ವಿಮುಕ್ತಿ ಈ ಸಂಸಾರದಿಂದಲೇ ಬಿಡುಗಡೆ ರೂಪವಾದಂಥ ಮೋಕ್ಷವನ್ನು, ಮತ್ತು ಇಂಥ ಯಾರು ಏನು ಬಯಸಿದರೋ ಅಂಥ ಎಲ್ಲ ಉನ್ನತ ಅಪೇಕ್ಷೆಗಳನ್ನು ಕೂಡ ಈಡೇರಿಸುವಂಥ ಏಕಮಾತ್ರ ಶಕ್ತಿ ಭಗವಂತ. ಆದ್ರಿಂದ ಅಹೋ ವರಂ, ಅದು ಎಷ್ಟು ದೊಡ್ಡದು ಅಂತಂದರೆ ಆಚಾರ್ಯ ಶಬ್ದ ಹೇಳಲಿಕ್ಕಾಗುದಿಲ್ಲ. ಯಾಕಂದರೆ ನಾವು ಎಷ್ಟು ದೊಡ್ಡದು ಅಂತ ಹೇಳೋದು, ಒಂದು ಸೀಮಿತವಾದ ಲಿಮಿಟೆಡ್ ಆಗಿರತಕ್ಕಂಥ ಸಂಗತಿಯನ್ನು ಇಷ್ಟು ದೊಡ್ಡದು ಅಂತ ಮ್ಯಾಥಮೆಟಿಕಲ್ ಆಗಿ ಹೇಳಬಹುದು. ಅನಂತವನ್ನು ಗಣಿತಬದ್ಧವಾಗಿ ಎಷ್ಟು ದೊಡ್ಡದು ಅಂತ ಹೇಳೋದು ಹೇಗೆ? ಅದಕ್ಕಂದ್ರೆ ಅಹೋವರಂ ಅಂತ. ಅಂದರೆ ಅಹೋ ಅಂದರೆ ಇಟ್ ಇಸ್ ಎಕ್ಸ್ಕ್ಲಮೇಷನ್, ಇನ್ಎಕ್ಸ್ಪ್ಲಿಕಬಲ್. ಎಷ್ಟು ಅಂತ ಹೇಳಲಿಕ್ಕಾಗದಷ್ಟು ದೊಡ್ಡವ ಅಂತ. ಅದು ಅಚ್ಚರಿ ಅಷ್ಟೇ. ಅದು ಎಷ್ಟು ದೊಡ್ಡದು ಅನ್ನೋದು ಒಂದು ವಿಸ್ಮಯ. ಅಹೋವರಂ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಎಲ್ಲಿ ಹುಡುಕಬೇಕಪ್ಪ ಈ ಭಗವಂತನನ್ನ? ದೂರತರಂ ಎತ್ತು ತದೇವ ಅಂತಿಕಮಂತಿಕಾತ್. ಭಗವಂತನನ್ನು ಎಲ್ಲಿ ಹುಡುಕಬೇಕು ಅಂದರೆ, ನೀವು ದೂರದಲ್ಲಿ ಹುಡುಕ್ಲಿಕ್ಕೆ ಹೋದರೆ ಅವನು ಇನ್ನಷ್ಟು ದೂರ ಹೋಗ್ತಾನೆ ಅಂದರು. ಇಲ್ಲಿ ಭಗವಂತ ಎಲ್ಲಿದ್ದಾನೆ? ನಂದ್ಯಾಲದಲ್ಲಿ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಗೋಣ? ಎಲ್ಲೋ ಒಂದು ಮಹಾನಂದಿಗೆ ಹೋಗೋಣ, ಇಲ್ಲಿಂದ ಅಲ್ಲಿ ಇದ್ದಾನೇನೋ ಅಂತ. ಅದು ಹೋದರೆ ಅಲ್ಲಿ ಇರೋಲ್ಲ ಅವನು. ಅದಕ್ಕೆ ಮತ್ತೆ ಇನ್ನು ಎಲ್ಲೋ ಬದರಿಗೋ ತಿರುಪತಿಗೆ ಹೋಗೋಣ, ಅಲ್ಲಿ ಇರೋಲ್ಲ. ಆಮೇಲೆ ಇನ್ನು ಉಡುಪಿ ಎಲ್ಲಿ ಇರೋಲ್ಲ. ನೀವು ಅವನನ್ನು ಹೊರಗಿನಿಂದ ಹುಡುಕಿದರೆ, ನೀವು ಎಷ್ಟು ದೂರ ಹೋದರೆ ಅದಕ್ಕಿಂತ ಆಚೆ ಹೋಗ್ತಾನೆ ಅವನು. ಹೊರಗಿನಿಂದ ದೂರತರಂ. ಆ ಭಗವಂತನ ಸ್ವರೂಪವನ್ನು ಹೊರಗಿನಿಂದ ನೀವು ಹುಡುಕ್ತಾ ಹೋದರೆ ಎಷ್ಟು ದೂರ ಹೋದ್ರಿ ಅದಕ್ಕಿಂತ ದೂರ. ಅಂದರೆ ಹೊರೈಸಾನ್ನ ಥರ. ನಮಗೆ ಕ್ಷಿತಿಜ ಅಲ್ಲಿದೆ, ಇಷ್ಟೇ ಅಲ್ಲೇ ಕಾಣ್ತಾ ಇದೆ ತುದಿ, ಅಲ್ಲಿ ತನಕ ಹೋಗುವ ಅಂದರೆ ಅಲ್ಲಿ ಹೋಗಲಿ ಇನ್ನಷ್ಟು. ನಾವು ಎಷ್ಟು ಮುಂದೆ ಹೋದರೆ ಅಷ್ಟೇ ದೂರದಲ್ಲಿ ಇರ್ತದೆ ಕ್ಷಿತಿಜ. ಹಾಗೆಯೇ ಭಗವಂತನನ್ನು ಹೊರಗಿನಿಂದ ಅರಸ್ತಾ ಹೋದರೆ ಭಗವಂತ ನಾವು ಎಷ್ಟು ದೂರ ಹೋದರೂ ಅದರ ಆಚೆಗೆ ಭಗವಂತ ಕಾಣಿಸ್ತಾನೆ. ಭಗವಂತ ನಮ್ಮ ಹತ್ರ ಬರೋದೇ ಇಲ್ಲ. ಆದರೆ ಒಳಗೆ ಹುಡ್ಕೋಣ. ಹೊರಗಿನಿಂದ ಎಲ್ಲೋ ದೇವಸ್ಥಾನ ಗುಡಿ ಗೋಪುರಗಳಲ್ಲಿ ಭಗವಂತನನ್ನು ಹುಡುಕ್ತಾ ಹೋದರೆ ಅವನು ದೂರ ಹೋಗ್ತಾನೆ.
ಒಳಗಿನಿಂದ ಹುಡುಕೋಣ. ನಮಗೇನೋ ಇರುತ್ತೆ ಸಾಮಾನ್ಯವಾಗಿ, ಎಲ್ಲೋದು ನಮ್ಮ ಮನೆಯಲ್ಲಿ ದೇವರಿಲ್ಲ, ದೇವಸ್ಥಾನದಲ್ಲಿ ಇದ್ದಾನೆ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಆ ದೇವಸ್ಥಾನದಲ್ಲಿ ನಡೆಯುವಂಥ ಅವ್ಯವಸ್ಥೆ ನೋಡಿರೋ ಖಂಡಿತ ನಮ್ಮ ಮನೆಯಲ್ಲಾದ್ರೂ ವಾಸಿ, ಇಲ್ಲಿ ಖಂಡಿತ ದೇವರಿಲ್ಲ ಅಂತ ಬಂದ್ಬಿಡ್ತೇವೆ. ಹೀಗೆ ಏನಾಗುತ್ತೆ ಅಂದರೆ ನಾವು ಎಲ್ಲಿ ಹೋದ್ರೂ ದೇವರು ಇರೋದೇ ಇಲ್ಲ. ಯಾಕೆಂದರೆ ನಾವು ಹೊರಗಿನ ಅವ್ಯವಸ್ಥೆಯನ್ನೇ ನೋಡ್ತೇವೆ, ದೇವ್ರನ್ನ ಕಾಣುವುದೇ ಆಗುವುದಿಲ್ಲ. ಹಾಗಾದ್ರೆ ಮತ್ತೆ ಎಲ್ಲಿ ಹುಡುಕೋದು ಅಂದರೆ, ಈ ಎಲ್ಲೆಲ್ಲಿ ಹೋದದ್ದು ಯಾಕೆ ನಿನ್ನ ಒಳಗೆ ಹುಡುಕು. ತದೇವ ಅಂತಿಕ ಅದು ಅತ್ಯಂತ ಸಮೀಪದಲ್ಲಿರುವಂಥ ನಿನ್ನ ಆತ್ಮಸ್ವರೂಪಕ್ಕೂ ಸಮೀಪದಲ್ಲಿ ನಿನ್ನೊಳಗೆ ಬಿಂಬರೂಪದಿಂದ ನಿನ್ನ ಅಂತರ್ಯಾಮಿಯಾಗಿದ್ದಾನೆ. ಹೊರಗಿನಿಂದ ಹುಡುಕಿದರೆ ದೂರ, ಒಳಗಿನಿಂದ ಹುಡುಕಿದರೆ ಹತ್ತಿರಕ್ಕಿಂತ ಹತ್ತಿರ. ಅವನು ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಕಾದಿಲ್ಲ, ನಿನ್ನೊಳಗೇ ಇದ್ದಾನೆ. ಯಾವ ಗುಡಿ ಗೋಪುರಗಳಿಗೆ ಯಾಕೆ ಹೋಗಬೇಕು ಅಂತ. ಇದು ಒಂದು. ಅವನನ್ನು ಒಳಗಿನಿಂದ ಹುಡುಕಿದರೆ ಹತ್ತಿರ, ಹೊರಗಿಂದ ಹುಡುಕಿದರೆ ದೂರ ಅಂತ. ಇನ್ನೊಂದು ರೀತಿ ಇದೆ, ಭಗವಂತನನ್ನ ಹುಡುಕುವುದಕ್ಕೆ ಡೈರೆಕ್ಟ್ ಮುಖ ಹೇಗೆ ಮಾಡಬೇಕು ಅಂತ. ಈ ಭಗವಂತನನ್ನು ಹುಡುಕುವುದಕ್ಕೆ ನಾನು ಹಿಂದೆ 18 ತತ್ವಗಳನ್ನು ಹೇಳ್ತಿದ್ನಲ್ಲ, ಆ 15 ತತ್ವಗಳಿದೆಯಲ್ಲ, ಶ್ರದ್ಧಾ, ಪಂಚಭೂತಗಳು, ಇಂದ್ರಿಯ, ಮನಸ್ಸು, ಅನ್ನ, ವೀರ್ಯ, ತಪಸ್ಸು, ಮಂತ್ರ, ಕರ್ಮ, ಲೋಕ, ನಾಮ, ಈ 15 ಬೇಲಿಗಳಿಗೆ ಮುಖ ಮಾಡಿ ನಿಂತಿರ್ತಾನೆ ಜೀವ. ಇದು ಒಂದು ಸ್ಥಿತಿ. ಮತ್ತೊಂದು ಆ 16ನೇವನು ಜೀವ ಈ 15ಕ್ಕೆ ಮುಖವಾಗಿ ನಿಂತಿರುವಂತಹದ್ದು ಒಂದು, ಅಂದರೆ ಟುವರ್ಡ್ಸ್ ವರ್ಲ್ಡ್ಲಿ ಲೈಫ್, ಈ ಪ್ರಾಪಂಚಿಕವಾದ ಜೀವನಕ್ಕೆ ಮುಖವಾಗಿ ನಿಂತಿರುವುದು ಒಂದು ಸ್ಥಿತಿ. ಇದಕ್ಕೆ ಬೆನ್ನು ಹಾಕಿದಾಗ ಅಲ್ಲಿ 17, 18 ಇದ್ದಾನೆ, ಪ್ರಕೃತಿ ಮತ್ತು ಪರಮಾತ್ಮ, ಪುರುಷ, ಉತ್ತಮ ಪುರುಷ, ಅಕ್ಷರ ಪುರುಷ ಮತ್ತು ಉತ್ತಮ ಪುರುಷ. ಹೀಗೆ ಈ 16 ಈ ಕಡೆ ಮುಖ ಮಾಡುವುದು ಒಂದು, 15ರ ಕಡೆಗೆ ಮುಖ ಮಾಡುವುದು ಒಂದು, 17, 18ರ ಕಡೆಗೆ ಮುಖ ಮಾಡುವುದು ಒಂದು. ಈ ಎರಡರ ವರ್ಣನೆ ಇದು. 15ರ ಕಡೆಗೆ ಮುಖ ಮಾಡಿಕೊಂಡು ಮುಂದೆ ಹೋದರೆ ದೂರಾದು ದೂರತರ. ಎಷ್ಟು ಮುಂದೆ ಹೋದನೋ ಅಷ್ಟು ಭಗವಂತನ ದೂರವೇ ಆಗೋದು. ಭಗವಂತನಿಗೆ ಬೆನ್ನು ಹಾಕಿ, ಯಾಕೆಂದರೆ ಹೇಗೆ ಹೋದರೂ ಒಂದೇ, ಭಗವಂತನನ್ನೇ ಸೇರುತ್ತೇನೆ ಅಂತ ಆಗಬೇಕಾಗಿದ್ರೆ ನಮ್ಮ ನಡೆ ಉಂಟಲ್ಲ, ಈ ಸಾಧನೆ, ಅಧ್ಯಾತ್ಮದ ಗತಿ ಅದು ಸರ್ಕ್ಯುಲರ್ ಆಗಿರಬೇಕು, ಭೂಮಿಯಂತೆ. ಹೇಗೆ ಹೋದರೂ ಒಂದೇ, ಹೋದಂತೆಗೆ ಒಂದು ಸರಿ. ಯಾಕಂದರೆ ಭೂಮಿ ದುಂಡಗಿದೆ. ಅಧ್ಯಾತ್ಮದ ಸಾಧನೆಯ ಗತಿ ಅದು ವರ್ತುಲ ಆಗಿಲ್ಲ, ಅದು ಒಂದು ಸಂಸಾರದ ಗತಿ, ಚಕ್ರ, ಸಂಸಾರ ಚಕ್ರ ಅಂತಾರೆ. ಆದ್ದರಿಂದ ಎಲ್ಲಿ ಹೋದ್ರು ಮತ್ತೆ ಅಲ್ಲಿಗೆ ಬರೋದು. ಒಳ್ಳೆ ಪುಣ್ಯಕರ್ಮ ಮಾಡಿದ ಸ್ವರ್ಗಕ್ಕೆ ಹೋದ, ಪುನಃ ಅಲ್ಲಿಗೆ ಬಂದ ಭೂಮಿಗೆ. ಪಾಪಕರ್ಮ ಮಾಡಿದ ನರಕಕ್ಕೆ ಹೋದ, ಪುನಃ ಅಲ್ಲಿಗೆ ಬಂದ, ಬರುವುದು ಭೂಮಿಗೆ. ಸ್ವರ್ಗಕ್ಕೆ ಹೋದ್ರು ಎಲ್ಲಿ ಹೋದ್ರು ಬರುವುದು ಅಲ್ಲಿಗೆ, ಹೊರಟಲ್ಲಿಗೆ ಬಂದು ಸೇರುವುದು ಸಂಸಾರದ ಗತಿ. ಆದರೆ ಊರ್ಧ್ವಗತಿ ಅಂತ ಮೋಕ್ಷಕ್ಕೆ ಹೋಗುವ ದಾರಿ ಸರಳ ರೇಖೆ ಅದು. ಆದ್ದರಿಂದ ಆ ಸರಳ ರೇಖೆ ಎಂದೂ ಕೂಡ ಬೆಂಡಾಗಿ ಒಂದನ್ನೊಂದು ಮೀಟ್ ಆಗುವುದಿಲ್ಲ. ಈ ತುದಿಯು ಅನಂತ, ಈ ತುದಿಯು ಅನಂತ. ಹಾಗಾಗಿ ಭಗವಂತನೇ ಬೆನ್ನು ಹಾಕಿ ಸರಳ ರೇಖೆಯಲ್ಲಿ ಸಾಗಿದ. ಅಂದರೆ ವಿರುದ್ಧ ದಿಕ್ಕಿನಲ್ಲಿ ತಾಮಸರು ಅವರು ಮತ್ತಷ್ಟು ದೂರಕ್ಕೆ ಹೋಗುವುದು, ಮತ್ತಷ್ಟು ಕತ್ತಲೆಗೆ ಹೋಗುವುದು, ಮತ್ತಷ್ಟು ತಮಸ್ಸಿನ ದಾರಿಗೆ ಎಂದೂ ಭಗವಂತನಿಗೆ ಹತ್ತಿರ ಆಗುವುದಿಲ್ಲ. ಮತ್ತು ಒಂದೊಂದು ಹೆಜ್ಜೆ ಮುಂದೆ ಹೋದಾಗಲೂ ಭಗವಂತನಿಂದ ಒಂದೊಂದು ಹೆಜ್ಜೆ ದೂರ ಆಗ್ತಾ ಹೋಗ್ತಾರೆ. ಇತರಾಗಿ ಮುಖ ಮಾಡಿ ಭಗವಂತನೇ ಮುಖ ಮಾಡಿ ನಿಂತವರು ಒಂದೊಂದು ಹೆಜ್ಜೆ ಮುಂದೆ ಹೋದ ಹಾಗೆ ಭಗವಂತನ ಒಂದೊಂದು ಹೆಜ್ಜೆ ಹತ್ತಿರ ಆಗ್ತಾ ಹೋಗ್ತಾರೆ. ಹಾಗೆ ಭಗವಂತನಿಗೆ ಬೆನ್ನು ಹಾಕಿದವರಿಗೆ ನೀವು ಎಷ್ಟು ದೂರ ಸಾಗಿದರೂ ದೂರಾತು ದೂರತರಂ, ಭಗವಂತನ ಕಡೆಗೆ ಮುಖ ಮಾಡಿದವರಿಗೆ ಎಷ್ಟು ದೂರ ಸಾಗಿದರೂ ಹತ್ತಿರ 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 ಆಗ್ತಾ ಇರ್ತಾರೆ. ಯಾಕೆಂದರೆ ಅವರು ಭಗವಂತನಿಗೆ ಮುಖ ಮಾಡಿದವರು. ಹೀಗೆ ಈ ಅನೇಕ ವಿಧದಿಂದ ಈ ಮಾತುಗಳಿದೆ. ದೂರಾತ್ ದೂರತರಂ ಯತ್ತು ತದೇವ ಅಂತಿಕಮಂತಿಕಾತ್. ಮತ್ತೆ ಶಯಾನೋಯಾತಿ ಸರ್ವತಃ ಅಂತ ಭಗವಂತ ಎಲ್ಲ ಕಡೆಯೂ ಇರುವುದರಿಂದ ನಾವು ಎಷ್ಟು ದೂರ ಹೋದರೂ ಅದರ ಆಚೆಗೂ ಇದ್ದಾನೆ. ಇದು ಸರ್ವಗತತ್ವದ ಅನುಸಂಧಾನ. ಹೌದು, ಭಗವಂತ ನಾವು ಎಷ್ಟು ದೂರ ಹೋದರೂ ಅದರ ಆಚೆಗೂ ಇದ್ದಾನೆ. ಯಾಕೆಂದರೆ ಅವನು ಸರ್ವಗತ. ಎಷ್ಟು ಹತ್ತಿರಕ್ಕೆ ಬಂದರೆ ಅದರ ಹತ್ತಿರವೂ ಇದ್ದಾನೆ. ಯಾಕೆಂದರೆ ಸರ್ವಗತ ಅನ್ನೋದ್ರಿಂದ ಈ ಈಸ್ ಆಮ್ನಿ ಪ್ರೆಸೆಂಟ್, ಹಿ ಈಸ್ ವಿದಿನ್ ಆ್ಯಂಡ್ ಹಿ ಈಸ್ ವಿದೌಟ್. ಹಾಗಾಗಿ ಎಷ್ಟು ದೂರ ಹೋದರೂ ಅದರ ಆಚೆಗೂ ಇದ್ದಾನೆ, ಎಷ್ಟು ಹತ್ತಿರ ಬಂದರೂ ಅದರ ಈಚೆಗೂ ಇದ್ದಾನೆ. ಅವನು ಸರ್ವಗತನಾದ್ದರಿಂದ ಮತ್ತು ಸರ್ವಸಮರ್ಥನಾದ್ದರಿಂದ. ಅಂಥ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿಭಿವಂದಿತಂ ಪೂರ್ಣ ಸರ್ವ ಗುಣೀಕಾರಣಂ ಅನಾದ್ಯಂತಂ ಸುರೇಶಿತು ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿಭಿವಂದಿತಂ. ಅಂಥ ಭಗವಂತನ ಒಟ್ಟು ನಾವು ಹಾಗಾದ್ರೆ ಏನು ತಿಳ್ಕೋಬೇಕು? ಅದು ಪಂಚಭೂತಗಳ ಸ್ಪರ್ಶ ಇಲ್ಲ, ಅವನು ಸರ್ವಗತ, ಎಲ್ಲ ಕಡೆ ತುಂಬಿದ್ದಾನೆ. ಅವನು ಹೇಗಿದ್ದಾನೆ? ಪೂರ್ಣ ಸರ್ವ ಗುಣ ಏಕಾರಣಂ, ಎಲ್ಲ ಗುಣಗಳು ಪೂರ್ಣ ಪ್ರಮಾಣದಲ್ಲಿ ತುಂಬಿರುವ ಒಂದು ಏಕಾರಣ, ಅಂದರೆ ಏಕಾರಣವ, ಒಂದು ಕಡಲು, ದೊಡ್ಡ ಕಡಲು, ಎಲ್ಲ ಗುಣಗಳ ಕಡಲು. ಎಲ್ಲ ಗುಣಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ತುಂಬಿರತಕ್ಕ ಒಂದು ಅನಂತವಾದ ಸಾಗರ. ಅದು ಎಂಥ ಸಾಗರ ಅದು ಅಂದರೆ ಅನಾದ್ಯಂತಂ, ಅದು ತುದಿ ಬುಡ ಇಲ್ಲದ ಸಮುದ್ರ. ಅದು ಎಲ್ಲ ದೊಡ್ಡ ಸಮುದ್ರ ಅಂದರೆ ಅದಕ್ಕೆ ಎಲ್ಲೋ ಒಂದು ಕಡೆ ತೀರ ಇದೆ, ಆಚೆಯ ತೀರ ಇದೆ, ಪಾರ ಇದೆ. ಅದು ಇದು ಅಪರಂಪಾರವಾದಂಥ ಕಡಲು ಅಂದರು. ಆದಿ ಅಂತ ಇಲ್ಲದ, ಹುಟ್ಟು ನಾಶ ಇಲ್ಲದ, ಅಷ್ಟೇ ಅಲ್ಲ ಆದಿ ಅಂತ ಇಲ್ಲದ ಅಪರಂಪಾರವಾದ ಅನಂತ ಗುಣಗಳ ಕಡಲು. ಆದ್ದರಿಂದ ಅವನು ಸುರೇಶಿತು, ಅನಾದ್ಯಂತಂ ಸುರೇಶಿತು. ಸುರಾಹ ಅಂದರೆ ದೇವತೆಗಳು. ಅಂದರೆ
ಸುರಮಂತೆ, ಆನಂದವನ್ನು ಅನುಭವಿಸಲಿಕ್ಕೆ ಯೋಗ್ಯರಾದವರು ಸುರರು. ಅವರ ಆನಂದಕ್ಕೆ ನಿಯಾಮಕನಾಗಿರ್ತಕ್ಕಂಥವನು ಇವನು. ಆದ್ದರಿಂದ ಇವನು ಸ್ವತಃ ಅನಂತವಾದ ಆನಂದ ಸ್ವರೂಪ. ಸುರೇಶಿತು ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿಭಿವಂದಿತಂ. ಹೀಗೆ ಭಗವಂತನ ಒಂದೊಂದು ಅವಯವವನ್ನು ಹಿಂದೆ ವರ್ಣಿಸಿದರು. ಆ ಒಂದೊಂದು ಅವಯವವನ್ನು ವರ್ಣಿಸಿ ಅಂಥ ಭಗವಂತನ ಒಂದು ಸಮಷ್ಟಿಯಾದ ಆನಂದಮಯವಾದ ರೂಪವನ್ನು ಇಲ್ಲಿ ವರ್ಣಿಸಿದರು. ಇದು ಒಂದೇ ಅನುಕ್ರಮವಾಗಿ ಅದರ ನಂತರ ಇದನ್ನು ರಚಿಸಿದ್ದಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ರಚಿಸಿದ್ದ ಸ್ತೋತ್ರ ಅದು. ಇನ್ಯಾವುದೋ ಸಂಚಾರದಲ್ಲಿ ಇದನ್ನು ಆಚಾರ್ಯ ದೇವತೆ ಯಾತ್ರೆ ಮಾಡುವಾಗ ಬೇರೆ ಬೇರೆ ಸಂದರ್ಭದಲ್ಲಿ ರಚನೆ ಮಾಡಿದಂತಹ ಸ್ವತಂತ್ರ ಸ್ತೋತ್ರಗಳು ಇವು. ಒಂದೊಂದು ಇಡೀ ಸ್ತೋತ್ರದ ಒಂದೊಂದು ಅಧ್ಯಾಯಗಳಲ್ಲ ಇವು. ಪ್ರಥಮಾಧ್ಯಾಯ, ದ್ವಿತೀಯಾಧ್ಯಾಯ ಇವೆಲ್ಲ ಅಲ್ಲೇ ಅಲ್ಲ. ಇವು ಬೇರೆ ಬೇರೆ ಸಂದರ್ಭದಲ್ಲಿ ರಚಿಸಿದ ಸ್ವತಂತ್ರ ಸ್ತೋತ್ರಗಳು. ಇದಕ್ಕೆ ಇಲ್ಲೇ ಒಂದು ಕೊಲಫೋನ್ ಹೇಳ್ತಾರೆ ಅವರು. ಆನಂದ ತೀರ್ಥ ಮುನಿನ ಹರೆಯರ ಆನಂದ ರೂಪಿಣ ಕೃತಂ ಸ್ತೋತ್ರಮಿದಂ ಪುಣ್ಯಂ ಪಠನ್ ಆನಂದಮಾಪ್ನುಯಾತ್. ಇದನ್ನ ರಚಿಸಿದಂಥ ತಾನು ಯಾಕೆ ರಚಿಸಿದೆ ಅನ್ನೋದನ್ನು ಹೇಳ್ತಾರೆ. ಆನಂದ ತೀರ್ಥ ಮುನಿನ, ತಾನು ಆನಂದ ತೀರ್ಥ ಮುನಿ. ಇದನ್ನ ಆಚಾರ್ಯರು ಎಲ್ಲ ಕಡೆ ಆನಂದ ತೀರ್ಥ ಅನ್ನೋ ಶಬ್ದವನ್ನ ಬಹಳ ಇಷ್ಟವಾಗಿ ಬಳಸ್ತಾರೆ. ಕಾರಣ ಏನು ಅಂದರೆ, ಮಧ್ವ ಅನ್ನುವ ಶಬ್ದ ಮತ್ತು ಆನಂದ ತೀರ್ಥ ಅನ್ನೋ ಶಬ್ದ ಪರಸ್ಪರ ಸಮಾನಾರ್ಥಕವಾದ್ರಿಂದ ಅವರಿಗೆ ಬಹಳ ಪ್ರಿಯವಾದ್ದು. ತೀರ್ಥ ಅಂತಂದ್ರೆ ಶಾಸ್ತ್ರ ಅಂತ ಒಂದರ್ಥ. ಆನಂದ ತೀರ್ಥ ಅಂದರೆ ಆನಂದಕರವಾದ ಶಾಸ್ತ್ರವನ್ನು, ನಮಗೆ ಆನಂದವನ್ನು ಕೊಡ್ತಕ್ಕಂಥ ಶಾಸ್ತ್ರವನ್ನು ಜಗತ್ತಿಗೆ ನೀಡಿದವರು ಅಂತ. ಅದನ್ನ ಇದು ಆನಂದ ರೂಪಿಯಾದ ಭಗವಂತನನ್ನ ಜಗತ್ತಿಗೆ ತಿಳಿಸಿದವರು ಅಂತ ಅರ್ಥ. ಅದರಿಂದ ಈ ಆನಂದಸ್ಯ ಪದಂ, ತಾನು ಆನಂದ ತೀರ್ಥ ಅಂದರೆ ಆನಂದ ರೂಪಿಯಾದ ಭಗವಂತನನ್ನ ಶಾಸ್ತ್ರದ ಮೂಲಕ ಜಗತ್ತಿಗೆ ತಿಳಿಸಿದವರು, ತಿಳಿಸಿ ಜಗತ್ತಿಗೆ ಆನಂದದ ದಾರಿಯನ್ನು ತೋರಿದವನು ತಾನು ಅಂತ ಅದನ್ನ ಬಹಳ ಅಭಿಮಾನದಿಂದ ಆಚಾರ್ಯ ಹೇಳಿಕೊಳ್ತಾರೆ.